ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಭಗವಂತನ ಜೊತೆಗೆ ನವರಾತ್ರಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಕಂದಮಾತಾ ದೇವಿಯ ಆರಾಧನಾ ಮಹೋತ್ಸವ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಬಹಳ ವಿಶೇಷವಾಗಿ 45 ದಿನಗಳ ಒಂದು ಆಭರಣಗಳ ಹಬ್ಬ ಅಂತಲೇ ಹೇಳ್ಬೋದು. ಇದೇ ಬರ್ತಕ್ಕಂಥ 16ನೇ ನವೆಂಬರ್ವರೆಗೂ ಕೂಡ ಇವರ ಈ ಒಂದು ಆಭರಣಗಳ ಹಬ್ಬ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ಯಾರೆಲ್ಲ ಭಾಗವಹಿಸ್ತಿರೋ ಅವರಿಗೆ 3.5 kg ಗೋಲ್ಡ್ ಜೊತೆಗೆ 100 kgಯ ಒಂದು ಸಿಲ್ವರ್ ಸೇರಿದಂತೆ ಬಂಪರ್ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹತ್ತಿರ ಇರ್ತಕ್ಕಂಥ ಮಳಿಗೆಗಾಗಿ ಸಂಪರ್ಕಿಸಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆ 8951789988. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951789988. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಮಾಹಿತಿ ಇದ್ರೂ ಕೂಡ ಅದ್ರ ಬಗ್ಗೆ ತಾವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗಲೇ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಒಂದು ರೀತಿ ಸ್ಟ್ರೆಸ್ ಇರುತ್ತೆ, ಒಂದಿಷ್ಟು ಆಲೋಚನೆಗಳಲ್ಲಿ ನಮ್ಮ ದೇಹ ಸಂಪೂರ್ಣವಾಗಿ ಸುಸ್ತಾಗಿರುತ್ತೆ. ಅಂಥ ಸಮಯದಲ್ಲಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ, ನಾವು ಮಾಡ್ತಕ್ಕಂಥ ಕೆಲಸದ ಆಲೋಚನೆಗಳಲ್ಲಿ ಒಂದಿಷ್ಟು ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಆಗಿದೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲಾಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಗೆ ಎಲ್ಲದರಲ್ಲೂ ಕೂಡ ಒಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲದರಿಂದ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟು ಅದರ ಮಧ್ಯದಲ್ಲಿರ್ತಕ್ಕಂಥ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ರತ್ನವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ.
ಇದೀಗ ಅರ್ಧ ಲೀಟರ್ ಪೌ ಜೊತೆಗೆ 150 ರೂಪಾಯಿ ಒಂದು ಕಂಟೈನರ್ನ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ನವರಾತ್ರಿಯ ಈ ಒಂದು ಮಹೋತ್ಸವದ ಕಾಲದಲ್ಲಿ ಇವತ್ತಿನ ದಿನ, ವಾರದ ಮೊದಲನೇ ದಿನ, ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಜೊತೆಗೆ ತಾಯಿ ಸ್ಕಂದಮಾತಾ ದೇವಿಯ ಆರಾಧನೆ. ಸ್ಕಂದಮಾತಾ ದೇವಿಯ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಇದೇ ಬರ್ತಕ್ಕಂಥ 10ನೇ ಅಕ್ಟೋಬರ್ ಬೆಳಗ್ಗೆ 10 ಗುರುಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಪ್ಪ ಶ್ರೀ ವೈಷ್ಣವ ದೇವಿ ಶಕ್ತಿಪೀಠ ಬೀದರ್ಗೆ ಬರ್ತಾ ಇದ್ದಾರೆ. ಅಲ್ಲಿ ಶ್ರೀಗಳ ದೇವಿ ಮಂತ್ರದೀಕ್ಷಾ ಪೀಠಾರೋಹಣ ಸಮಾರಂಭ ಮತ್ತು ಯಾರೆಲ್ಲ ಹೆಣ್ಣು ಮಕ್ಕಳು ಆಗಮಿಸ್ತಾರೋ ಅವರೆಲ್ಲರಿಗೂ ಕೂಡ ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿನ ಪೀಠಾಧಿಪತಿಗಳ ಪೀಠಾರೋಹಣದ ಈ ಒಂದು ಸಮಾರಂಭಕ್ಕೆ ಗುರುಜಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 10ನೇ ಅಕ್ಟೋಬರ್ ಬೆಳಗ್ಗೆ 10 ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ. ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಇದೆ ಮಹರ್ಷಿ ಧರ್ಮಯಾತ್ರೆಯಲ್ಲಿ. ಮತ್ತೊಂದು ಕಾರ್ಯಕ್ರಮ ದಸರಾ ಆಚರಣಾ ಸಮಿತಿ ಆರೋಹಳ್ಳಿ. ಮೊನ್ನೆನೂ ಕೂಡ ಹೇಳ್ತಾ ಇದ್ರು ಗುರುಜಿರವರು, ಆರೋಹಳ್ಳಿ ಅಂದಿದ ತಕ್ಷಣ ಎಲ್ಲ ನಮ್ಮ ಭಕ್ತಾದಿಗಳ ಕಿವಿ ಒಂದು ಕ್ಷಣ ನೆಟ್ಟಗಾಗತ್ತೆ ಅಂತ ಹೇಳಿ. ಯಾಕೆ ಅಂತಂದರೆ ಮೊದಲು ನಮ್ಮ ಆಶ್ರಮ ಅದೇ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಅಲ್ಲಿಂದ ಸ್ಥಳಾಂತರಗೊಂಡು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದೇ. ಹಾಗಾಗಿ ಆರೋಹಳ್ಳಿ ತಾಲೂಕು ರಾಮನಗರ ಜಿಲ್ಲೆಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ 8ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಸರಾ ಮಹೋತ್ಸವ, ಅದ್ಧೂರಿ ದಸರಾ ಉತ್ಸವ ಉದ್ಘಾಟನಾ ಸಮಾರಂಭ. ಇಲ್ಲಿ ಬಹಳ ವಿಶೇಷವಾಗಿ ಏನಪ್ಪ ಅಂತಂದರೆ ಗುರೂಜಿಯವರೊಟ್ಟಿಗೆ ಅಂತಂದರೆ ಗುರೂಜಿರವರ ಹಸ್ತದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ಸವದ ಉದ್ಘಾಟನಾ ಸಮಾರಂಭವನ್ನು ಇವರು ನೆರವೇರಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಭವೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಮೀ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪರಘಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಜಾತವೇದಸೇ ಸ್ವರವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಃ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಗೌರೀನ್ವಿಮಾಯ ಸಲಿಲಾ ನಿಕ್ಷತ್ರದ್ವಿಪದೇನ್ ವಿಪದೇನ್ ಸ್ವಾಂ ಚತುಷ್ಪದಿ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸ್ಕಂದ ಮಾತಾಳನ್ನು ಪ್ರಾರ್ಥನೆ ಮಾಡ್ತಾ ಒಂದು ಪುತ್ರರತ್ನ ಜನ್ಮ ಅಂದರೆ ಸ್ಕಂದ ಎಂಬತಕ್ಕಂಥ ಸುಬ್ರಹ್ಮಣ್ಯೇಶ್ವರ, ವಿಶೇಷವಾಗಿರ್ತಕ್ಕಂಥ ಸ್ಕಂದ ಮಾತಾ, ಸ್ಕಂದ ಅಂತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ. ಆದರೆ ಸುಬ್ರಹ್ಮಣ್ಯೇಶ್ವರನ ಜನನ ಜೊತೆಗೆ ಮಾತೃವಾತ್ಸಲ್ಯ. ವಾರದ ಮೊದಲನೇ ದಿವಸ ನವರಾತ್ರಿ ಉತ್ಸವ, ಇವತ್ತಿನ ದಿವಸ ಸ್ಕಂದ ಮಾತಾಳ ವಿಶೇಷವಾದಂಥ ಆರಾಧನಾ ಮಹೋತ್ಸವ. ಸ್ಕಂದ ಮಾತಾ ಸಿಂಹಾರೂಢಲಾಗಿ ಅಂದರೆ ಸಿಂಹದ ಮೇಲೆ ತಾನು ಗರ್ಜಿಸ್ತಾ ತನ್ನ ಪುತ್ರನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ತಾರಕಾಸುರನ ಸಂಹಾರಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಅವತಾರವನ್ನು ತಾಳಿರ್ತಕ್ಕಂಥ ಸ್ಕಂದ ಅಂದರೆ ಸುಬ್ರಹ್ಮಣ್ಯೇಶ್ವರ. 6 ಮುಖಗಳುಳ್ಳಂತಹ ಸುಬ್ರಹ್ಮಣ್ಯೇಶ್ವರ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಚೈತನ್ಯ ತನ್ನಲ್ಲಿ ಏನೇ ಇದ್ದರೂ ತನ್ನಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯವನ್ನು ಸಂಪೂರ್ಣವಾಗಿ ತನ್ನ ಸುಪುತ್ರನಿಗೆ ಎಲ್ಲವೂ ಸಹಿತ ವಿನಿಯೋಗ ಮಾಡಿ
ಸೃಷ್ಟಿಯಲ್ಲಿ ಏನಾಗಬೇಕಾಗಿದೆ, ಏನು ನಡೀಬೇಕಾಗಿದೆ, ಹಾಗೆ ಒಬ್ಬ ರಾಕ್ಷಸ ತನಗೆ ಬೇಕಾದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು ಜಪತಪಗಳಿಂದ ಮಾತ್ರ. ಅಂತಹ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಬ್ರಹ್ಮನಿಂದ ವರ ಪಡೆದ ನಂತರ ಇನ್ನು ಮುಂದೆ ಆಗಬೇಕಾಗಿರ್ತಕ್ಕಂತಹ ಧರ್ಮ ಕಾರ್ಯ, ನಡಿಬೇಕಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳಲ್ಲಿ ಏನು ಆಗಬೇಕಾಗಿದೆಯೋ ಸೃಷ್ಟಿಯ ಮೂಲವನ್ನು, ಮೂಲ ರಹಸ್ಯಗಳನ್ನು ಆಯಾ ಕಾಲದಲ್ಲೇ ಅದರ ಒಂದು ಅವತಾರ ನಡೀತಾ ಇರುತ್ತೆ. ಹಾಗೆ ಮನುಷ್ಯ ತಾನು ಯಾವುದೇ ಆದರೂ ಸಹಿತ ಕೆಟ್ಟದ್ದೆಂಬತಕ್ಕಂಥದ್ದು ಅಥವಾ ಒಳಿತಲ್ಲದ್ದು ಅಥವಾ ಮನಸ್ಸಿಗೆ ಬೇಡವಾದ್ದು ಇದೆಲ್ಲವೂ ಸಹಿತ ಸಾಕಷ್ಟು ದಿನಗಳು ನಿಲ್ಲಕ್ಕಾಗುವುದಿಲ್ಲ. ಹಾಗೆ ಒಳಮನಸ್ಸು ಮನುಷ್ಯನಲ್ಲಿ ತಾನು ಮಾಡ್ತಿರ್ತಕ್ಕಂಥ ತಪ್ಪು ಅಥವಾ ಸರಿ ಅಥವಾ ಬೇಕು ಬೇಡ ಇದೆಲ್ಲದರ ಬಗ್ಗೆ ಸರಿಯಾದ ಕ್ರಮವನ್ನೇ ಅನುಸರಿಸಬೇಕು. ಸರಿಯಾದ ಕ್ರಮವನ್ನು ಅನುಸರಿಸಿದಾಗ ಮಾತ್ರ ಎಲ್ಲವೂ ಸಹಿತ ಸರಿ ಹೋಗುವಂಥದ್ದು. ಆದರೂ ದೇವಿ ಹುಟ್ಟಂಥ ಒಂದು ವಸ್ತ್ರ ಶ್ವೇತವರ್ಣದ್ದು, ಶಾಂತಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗಿ ಅಥವಾ ತಾನು ಮಾಡುವ ಕಾಯಕ ಶುಭ್ರವಾಗಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ದೇವಿಯೇ ಇವತ್ತಿನ ದಿವಸ. ಆದರೆ ಸ್ಕಂದಮಾತಾ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ಅನುಷ್ಠಾನ. ಇವತ್ತು ತಾಯಿ ದುರ್ಗೆಯನ್ನು ಸ್ಕಂದಮಾತಾ ಎಂಬತಕ್ಕಂತಹ ರೀತಿಯಲ್ಲಿ ಆಚರಣೆ ನಡೆಸ್ತಾರೆ. ಹಾಗಾಗಿ ಸಣ್ಣ ಮಕ್ಕಳು ಮಾಡುವಂತಹ 100 ತಪ್ಪುಗಳನ್ನು ಕ್ಷಮಿಸುವಂಥ ಗುಣ ಮಾತೃಸ್ವರೂಪಿಣಿ ತಾಯಿಗಲ್ಲದಿರ ಮತ್ತಾರಿಗೂ ಅಲ್ಲ. ತಾಯಿಯ ವಾತ್ಸಲ್ಯ, ತಾಯಿಯ ಮಮತೆ, ತಾಯಿ ತಿನ್ನಿಸುವಂತಹ ಒಂದು ತುತ್ತನ್ನು ಇದೆಲ್ಲವೂ ಸಹಿತ ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಇವತ್ತಿನ ದಿವಸ ಸ್ಕಂದಮಾತಾಳನ್ನು ವಿಶೇಷವಾದಂಥ ರೀತಿ ಆರಾಧನೆ ನಡೆಸ್ತಾರೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಜಗತ್ತಿನಲ್ಲಿರ್ತಕ್ಕಂತಹ ಕತ್ತಲನ್ನು ಒಡೆದೋಡಿಸಬೇಕಾದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಪವಾಡಗಳನ್ನೇ ನಡೆಸುತ್ತೆ. ಅಂತಹದ್ರಲ್ಲಿ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಪರಮೇಶ್ವರನ ಅರ್ಧಾಂಗಿಯಾದಂತಹ ದೇವಿ ಜಗನ್ಮಾತೆ ಆಕೆಯ ಜನನದಲ್ಲಿ ಅಂದರೆ ಆಕೆಯ ಜನ್ಮಿಸಿರ್ತಕ್ಕಂತಹ ಆಕೆ ಜನ್ಮ ಕೊಟ್ಟಿರ್ತಕ್ಕಂತಹ ಸ್ಕಂದ ಅಂದರೆ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಏನೇ ಆದರೂ ದಿನಕ್ಕೊಂದು ಅವತಾರ, ದಿನಕ್ಕೊಂದು ವಿಶೇಷತೆ. ಈ ನವರಾತ್ರಿ ಕಾಲದಲ್ಲಿ 9 ದಿನವೂ ಸಹಿತ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ 3 ದಿನಗಳು 3 ದಿನಗಳ ಹಾಗೆ 9 ದಿನ ವಿಶೇಷವಾಗಿರ್ತಕ್ಕಂಥ ವಿಜಯದ ಸಂಕೇತವನ್ನು, ತನ್ನೊಳಗಿರ್ತಕ್ಕಂಥ ಅಸುರತ್ವವನ್ನು, ತನ್ನಲ್ಲಿರ್ತಕ್ಕಂಥ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳೇನಿದೆ ಎಲ್ಲವನ್ನು ಹೊಡೆದೋಡಿಸಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲವೇ ಈ ನವರಾತ್ರಿ ಉತ್ಸವ. ಹಾಗಾಗಿ ಇವತ್ತು ಸ್ಕಂದಮಾತಾಳನ್ನು ಆರಾಧನೆ ಮಾಡಿ ಇವತ್ತು ರಾಜ್ಯದಾದ್ಯಂತ ಇರತಕ್ಕಂತಹ ಎಲ್ಲ ಆಲಯಗಳಲ್ಲೂ, ಶಕ್ತಿಪೀಠಗಳಲ್ಲಿ, ದೇವಾಲಯಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನವರಾತ್ರಿಯ ವೈಭೋಗ ಇದೆಯೋ, ನವರಾತ್ರಿಯ ವಿಶೇಷತೆಗಳಿದೆಯೋ ಅಂಥ ಎಲ್ಲ ಸಾನ್ನಿಧ್ಯಗಳಲ್ಲೂ ಸ್ಕಂದಮಾತಾಳ ಆರಾಧನೆ ನಡೆಯುತ್ತೆ. ಹಾಗೆ ದೇವಿಗೆ ಇಷ್ಟವಾಗಿರ್ತಕ್ಕಂತಹ ಖಾದ್ಯ ಇವತ್ತಿನ ದಿವಸ ಗುಡಾನ್ನ ನೈವೇದ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಮ್ಮನವರಿಗೆ ಗುಡಾನ್ನ ನೈವೇದ್ಯನೂ ಕೊಡ್ತಾರೆ, ದದಿಯನ್ನು ಅಂದರೆ ಮೊಸರನ್ನೂ ಕೊಡ್ತಾರೆ. ವಿಶೇಷವಾಗಿ ಕೆಲವಷ್ಟು ಪದಾರ್ಥಗಳನ್ನು ಮಾಡಿ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಕ್ಕಳು ಮನೆಗೆ ಬರುವಾಗ ಈ ದಸರಾ ಉತ್ಸವದಲ್ಲಿ ವಿಶೇಷ ಅಂದರೆ ಮಕ್ಕಳು ಮನೆಗೆ ಬರ್ತಕ್ಕಂಥದ್ದು, ಇಟ್ಟಂಥ ಬೊಂಬೆಗಳ ಪರಿಚಯವನ್ನು ಮಾಡಿಕೊಳ್ತಕ್ಕಂಥದ್ದು, ಎಲ್ಲ ಬೊಂಬೆಗಳನ್ನು ವೀಕ್ಷಣೆ ಮಾಡಿ ಸಂತೋಷದಿಂದ ಸಂಭ್ರಮದಿಂದ ಕೊಡುವಂತಹ ಖಾದ್ಯ ಪ್ರಸಾದಗಳೇನಿದೆಯೋ ಅದನ್ನು ಸ್ವೀಕರಿಸ್ತಕ್ಕಂಥದ್ದು. ಇದು 1 ಮನೆ 2 ಮನೆ ಕಥೆ ಅಲ್ಲ. ಒಂದು ಪ್ರಾಂತ್ಯದಲ್ಲಿ, ಒಂದು ರಸ್ತೆಯಲ್ಲಿ, ಒಂದು ಬೀದಿಯಲ್ಲಿ ಎಷ್ಟು ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟಿರ್ತಾರೋ ಅಲ್ಲೆಲ್ಲ ಮಕ್ಕಳು ಹೋಗಿ ನೋಡ್ಕೊಂಡು ಬರುವಂಥದ್ದು ಒಂದು ಪದ್ಧತಿ ಇದೆ. ಹಾಗೆ ಹಿಂದಿನಿಂದ ಬಂದಂತಹ ಪದ್ಧತಿ. ಮನೆಯಲ್ಲಿ ಬೊಂಬೆಗಳನ್ನು ಜೋಡಿಸ್ಬಿಟ್ಟು ಹೊರಗಡೆ ತಲಬಾಗಲನ್ನ ಹಾಕಿಬಿಟ್ಟು ಮನೆ ಒಳಗಡೆ ಯಾರೂ ಬರೆದಿದ್ದಂಗೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಬೊಂಬೆಗಳನ್ನು ಇಟ್ಟಾಗ ಆ ಬೊಂಬೆಗಳ ಪ್ರದರ್ಶನ ಆಗಬೇಕು. ಆ ಬೊಂಬೆಗಳನ್ನು ನೋಡಲಿಕ್ಕೆ ಬರುವ 4-6 ಜನ ಮುತ್ತೈದೆಯರಾಗಲಿ ಅಥವಾ ಅರಿಶಿನ ಕುಂಕುಮ ಬರ್ತಕ್ಕಂಥ ಹೆಂಗಳೆಯರಾಗಲಿ ಅಥವಾ ಮನೆಗೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತ ಮಕ್ಕಳನ್ನು ನೀವೇ ಬರಮಾಡ್ಕೊಳ್ಬೇಕು. ಮಕ್ಕಳನ್ನು ಕರೆದು ಮನೇಲಿಟ್ಟಿರ್ತಕ್ಕಂತಹ ಬೊಂಬೆಗಳ ಪರಿಚಯವನ್ನು ಮಾಡಬೇಕು. ದಸರಾ ಬೊಂಬೆ ಅಂದರೆ ಏನು, ಆ ಬೊಂಬೆಗಳಲ್ಲಿರ್ತಕ್ಕಂತಹ ಒಂದಷ್ಟು ವಿಶೇಷತೆ ಏನು, ಜೊತೆಗೆ ಉತ್ಸವ ಅಂದರೆ ಏನು, ಅದರಲ್ಲಿ ದೇವತಾರಾಧನೆ ಹೇಗಿರುತ್ತೆ, ಜೊತೆಗೆ ಯಾವ್ಯಾವ ದೇವರುಗಳಿದ್ದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರ ಮತ್ತು ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳ ಕಥಾಶ್ರವಣವನ್ನು ಮತ್ತು ಅದರಲ್ಲಿರ್ತಕ್ಕಂಥ ಚರಿತ್ರೆಯನ್ನು ಎಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳುವಂಥ ಹಬ್ಬವೇ ಈ ಒಂದು ಮೈಸೂರಿನ ದಸರಾ. ಅಂದರೆ ದಸರಾ ಹಬ್ಬ ಎಂಬತಕ್ಕಂಥದ್ದು ನಾಡ ಹಬ್ಬವಾಗಿ ವಿಶೇಷವಾಗಿ ಆರಾಧನೆಗೊಳ್ಳುತ್ತೆ. ಹಾಗಾಗಿ ಇದು ಒಂದು ಪ್ರಾಂತ್ಯಕ್ಕೆ ಮಾತ್ರನ ಅಥವಾ ಒಂದು ಜಿಲ್ಲೆಗೂ ಒಂದು ತಾಲೂಕಿಗೂ ಮಾತ್ರನ ಅಲ್ಲ. ಇದು ಕರ್ನಾಟಕ ರಾಜ್ಯದಲ್ಲೂ ಇದೆ, ಪಕ್ಕದ ರಾಜ್ಯ ತಮಿಳುನಾಡಲ್ಲಿದೆ, ಆಂಧ್ರದಲ್ಲಿದೆ. ಪ್ರತಿಯೊಂದು ಕಡೆಯೂ ದಸರಾ ಉತ್ಸವ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ. ಕೆಲವಷ್ಟು ಶಕ್ತಿಪೀಠಗಳಲ್ಲಂತೂ ಭಾಳ ವಿಜೃಂಭಣೆಯಿಂದ ಪೂಜಾನುಷ್ಠಾನ, ಹೋಮ ಹವನಾದಿಗಳು, ಯಜ್ಞಗಳು ಎಲ್ಲವೂ ಸಹಿತ ಯಥೇಚ್ಛವಾದಂಥ ರೀತಿ ನಡೆಯುತ್ತೆ.
ಹಾಗೆ ಬೊಂಬೆಗಳನ್ನು ಇಟ್ಟಾಗ ಅದನ್ನು ಜೋಡಿಸುವ ವಿಧಾನ ಇದೆಯಲ್ಲ, ಏನೋ ಬೊಂಬೆ ಇಟ್ಟಿದ್ದೀವಿ ನಾವು ಅಂಥೇಳಿ ಸಿಕ್ಕಂಥ ಎಲ್ಲ ಬೊಂಬೆಗಳನ್ನು ತಂದು ಜೋಡಿಸ್ತಕ್ಕಂಥದ್ದಲ್ಲ. ಒಂದೊಂದು ಬೊಂಬೆಯನ್ನು ಜೋಡಿಸಬೇಕಾದರೂ ಆ ಬೊಂಬೆಗಳ ಅಕ್ಕಪಕ್ಕದಲ್ಲಿ ಇಡಬೇಕಾಗಿರ್ತಕ್ಕಂಥ ಬೇರೆ ಬೊಂಬೆಗಳಿಗೂ ಅದಕ್ಕೂ ಸಂಬಂಧ ಹೇಗಿರಬೇಕು, ಅದನ್ನು ಸರಿಯಾದ ರೀತಿ ಕಲ್ಪನೆಯನ್ನು ಕಟ್ಟಬೇಕು. ಅದರ ಜೊತೆಗೆ ವಿಶ್ವಮಾತೆ ಗೋಮಾತೆ ಆಗಿರಲಿ, ತಾಯಿ ಗೌರಿ ಆಗಿರಲಿ, ವಿಶೇಷವಾಗಿರ್ತಕ್ಕಂತಹ ದೇವತೆಗಳ ಆರಾಧನೆ ಆಗಿರಲಿ, ಜೊತೆಗೆ ಯಾವುದೇ ಒಂದು ಕಾಯಕವನ್ನು ಮಾಡಿದ್ರೂ ಅಲ್ಲಿ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಂಡು ಅದರಂತೆ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಸಾಕಷ್ಟು ಬೊಂಬೆಗಳನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಾವು ಬೊಂಬೆಗಳನ್ನು ಕೊಡಿಸಿದ್ದೇವೆ. ಈ ಬೊಂಬೆಗಳಿಗೆ ಪ್ರತಿನಿತ್ಯವೂ ಸಹಿತ ನಿತ್ಯ ಆರಾಧನೆ ಅಂದರೆ ನಮ್ಮ ಈ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಭಗವತಿಗೆ ಒಂದು ವಿಶೇಷವಾದಂತಹ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಅದಾದ ನಂತರ ಬೊಂಬೆಗಳಿಗೆ ಪೂಜೆ ಮಾಡಿಸುವಂತಹ ಒಂದಷ್ಟು ಪರಿಕಲ್ಪನೆಯೂ ಇದೆ. ಒಂದು ಸಾಕಷ್ಟು ಗೋವುಗಳು, ಅದರಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಗೋವು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳು, ಕೃಷ್ಣ ಋಷಿಮುನಿಗಳ ಯಜ್ಞ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಕಾಲ, ಎಲ್ಲವೂ ದಾಸರ ಒಂದು ವಿಶೇಷತೆ. ಹೀಗೆ ಒಂದ ಎರಡ ಹೇಳ್ತಾ ಹೊರಟ್ರೆ ಸಾಕಷ್ಟು ಬೊಂಬೆಗಳು, ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ಕಂದ ಮಾತಾ ಅಲ್ವಾ. ಹಾಗಾಗಿ ಸುಬ್ರಹ್ಮಣ್ಯೇಶ್ವರನ ದರ್ಶನ, ಇವೆಲ್ಲ ವಿಚಾರಗಳನ್ನು ಹಾಡಿ ಹೊಗಳತಕ್ಕಂಥ ದಾಸರು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಯೊಂದು ವಿಧಿವಿಧಾನವನ್ನೂ ತಿಳಿಸ್ಕೊಡ್ಬೇಕು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ಹೀಗೆ ಸಪ್ತಮಾತೃಕೆಯರು. ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಒಂದೊಂದು ಅವತಾರವೂ ಒಂದೊಂದು ವಿಶೇಷತೆಗಳನ್ನು ಹೇಳ್ತಾ ಹೊರಡುತ್ತೆ. ಹಾಗೆ ಆ ಎಲ್ಲ ವಿಶೇಷತೆಗಳನ್ನು ಜೊತೆಗೆ ನಡೀತಕ್ಕಂತಹ ಬ್ರಹ್ಮೋತ್ಸವಗಳನ್ನು, ಉತ್ಸವಗಳನ್ನು, ಮತ್ತು ಮಕ್ಕಳು ಆಟಪಾಠಗಳನ್ನು, ಮಕ್ಕಳ ಹಿಂದಿನ ಪರಿಕಲ್ಪನೆ ಹೇಗಿತ್ತು ಎಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳುವಂಥದ್ದೇ ಈ ಮೈಸೂರಿನ ದಸರಾ. ಬಹುಶಃ ಈ ಮೈಸೂರಿನ ದಸರಾವನ್ನು, ಹಬ್ಬಗಳನ್ನು, ಬೊಂಬೆಗಳನ್ನು ಜೋಡಿಸುವಂಥ ಪರಿಕಲ್ಪನೆಯನ್ನು ಇದು ಹಿಂದಿನವರು ಯಾರೇನಿನ ಆಚರಣೆ ತಂದರೂ ಆಚರಣೆಗೆ ತರಬೇಕಾದರೆ ಅವರ ಚಿಂತನೆ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂಬರ್ತಕ್ಕಂತಹ ದಿನಗಳಲ್ಲಿ ಎಲ್ಲವೂ ಮರೆತು ಕಂಪ್ಯೂಟರು ಮತ್ತು ಮೊಬೈಲ್ಗೆ ನಾವು ಮೊರೆ ಹೋಗುವಾಗ, ಮೊಬೈಲಲ್ಲಿದ್ದರೆ ಈ ಪ್ರಪಂಚ ಏನೂ ಗೊತ್ತಾಗುವುದಿಲ್ಲ. ಆದರೆ ಮಾಡ್ತಕ್ಕಂಥ ಈ ಬೊಂಬೆಗಳನ್ನು ತಯಾರು ಮಾಡ್ತಕ್ಕಂತಹ ಶಿಲ್ಪಿ ಅಥವಾ ಇದನ್ನು ತಯಾರು ಮಾಡ್ತಕ್ಕಂತಹ ಕಲೆಗಾರರು, ಅವರು ಒಂದೊಂದು ಸಹಿತ ಆಲೋಚನೆ ಮಾಡಿ ಮಕ್ಕಳ ಆಟಪಾಟಿಕೆಗಳು ಮತ್ತು ಹಿಂದಿನ ಗತ ವೈಭೋಗ ಹೇಗಿತ್ತು, ಯಾವ ಪ್ರಕಾರ ಮಕ್ಕಳ ಜೀವನ ಇತ್ತು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ನಡೆಸ್ತಿದ್ರು, ಅವರ ಶ್ರಮದ ಪ್ರತಿಫಲ ಹೇಗಿತ್ತು, ಮತ್ತು ಶ್ರಮ ಎಂಬತಕ್ಕಂಥದ್ದು ಯಾವ ಕ್ರಮವನ್ನು ಅನುಸರಿಸ್ತಿತ್ತು, ಮತ್ತು ಊಟದ ಶೈಲಿ ಏನು, ಊಟ ಮಾಡಬೇಕಾದ್ರೆ ಯಾವ ಕ್ರಮ ಇತ್ತು, ಇವತ್ತಿಗೂ ಕೆಲವು ಬೊಂಬೆಗಳನ್ನು ಮಾಡುವಂಥ ರೀತಿಯೇ ಬಹಳ ವಿಶೇಷವಾಗಿದೆ. ಹಾಗೆ ರಾವಣಾಸುರ ತನ್ನ ದರ್ಬಾರ್ನ ಹೇಗೆ ಮಾಡ್ತಿದ್ದ, ತನ್ನ ಒಂದು ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅರಮನೆ ಹೇಗಿತ್ತು, ಇದೆಲ್ಲವನ್ನು ಸಿದ್ಧ ಪರಿಕಲ್ಪನೆ ಒಂದೊಂದು ಬೊಂಬೆಗಳನ್ನು ತಯಾರು ಮಾಡಬೇಕಾದ್ರೆ ಆ ಶಿಲ್ಪಿಗಳು ಸಂಪೂರ್ಣವಾಗಿ ಆ ಒಂದು ಚರಿತ್ರೆಯನ್ನು ಮಾಡ್ತಿದ್ರು. ಅಂತಹ ಚರಿತ್ರೆಯನ್ನು ನಡೆಸಿ ಮನೆಗೊಬ್ಬ ಹೆಣ್ಣು ಮಗಳು ಹುಟ್ಟಿದ್ರೆ ಆ ಹೆಣ್ಣು ಮಗಳಿಗೆ ಏನೆಲ್ಲ ಅಲಂಕಾರ ಆಗಬೇಕಾಗಿದೆ, ಅವಳ ಬಾಲ್ಯದಿಂದ ಅವಳ ಷೋಡಶ ಕರ್ಮಗಳು ಹೇಗಿದೆ ಮತ್ತು ಅವಳ ಕ್ರಮ ಹೇಗಿರುತ್ತೆ, ಮತ್ತು ಕಲಿಬೇಕಾದ್ದು, ಕಲಿಸುವಂತಹದ್ದು, ಅನುಷ್ಠಾನವನ್ನು ಮಾಡುವಂತಹದ್ದು, ಇದೆಲ್ಲವೂ ಸಹಿತ ಬೊಂಬೆಗಳನ್ನು ಇಟ್ಟಾಗ ಆ ಬೊಂಬೆಗಳ ಪರಿಕಲ್ಪನೆಯನ್ನು ಯಾರು ಬೊಂಬೆಯನ್ನು ಜೋಡಿಸಿರ್ತಾರೋ ಅವರು ಬರುವಂತಹ ಮಕ್ಕಳಿಗೆ ಅದರ ಕಲ್ಪನೆಗಳನ್ನು ಹೇಳಬೇಕು, ಕ್ರಮ ಹೇಳಬೇಕು. ಇಂಥದೇ ಕ್ರಮ ಹೀಗೇ ನಡೆಯುವಂತಹದ್ದು, ಇದು ನಡೆಸುವಂಥ ಕ್ರಮ ಹೀಗೆ. ಈ ಬೊಂಬೆಗಳನ್ನು ಜೋಡಿಸಿದಾಗ ಅದರ ಒಂದು ಪೂರ್ವಾಪರಗಳಲ್ಲಿ ಏನೆಲ್ಲ ವಿಚಾರಗಳಿದೆ ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳುವಂಥ ಕ್ರಮವೇ ಈ ನವರಾತ್ರಿಯ ಉತ್ಸವ. ನವರಾತ್ರಿ ವೈಭೋಗವನ್ನು, ನವರಾತ್ರಿಯ ವಿಶೇಷತೆಯನ್ನು ಪ್ರತಿನಿತ್ಯವೂ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಮಾಡಿ ಬರ್ತಕ್ಕಂತಹ ಮಕ್ಕಳಿಗೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ತಿಂಡಿಗಳನ್ನು ಮಾಡಿ ವಿಶೇಷವಾದ ಖಾದ್ಯಗಳನ್ನು ಮಕ್ಕಳಿಗೆ ಕೊಟ್ಟು, ಅದರಲ್ಲೂ ಮಕ್ಕಳಿಗೇನೋ ಟಿಫನ್ ಪ್ರಸಾದ ಕೊಡ್ತೀವಿ ಅಂತ ಪೊಂಗಲ್ಲೋ ಮೊಸರನ್ನೋ ಚಿತ್ರಾನ್ನಲ್ಲ, ಆ ಮಕ್ಕಳಿಗೆ ಇಷ್ಟವಾಗಿರುವಂಥ ಪದಾರ್ಥಗಳನ್ನೇ ಮಾಡಬೇಕು. ಒಂದಿಷ್ಟು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಇಂಥದ್ದೇನೋ ಕಡುಬು, ಇಂಥದ್ದನ್ನು ಮಾಡಿ ಮಕ್ಕಳ ಮನವೊಲಿಸಬೇಕು. ಜೊತೆಗೆ ಆ ಚರಿತ್ರೆಯನ್ನು ಕಾಣಬೇಕು. ಬರೋದು, ಕೂತ್ಕೊಳ್ಳೋದು, ತಿನ್ನೋದು, ಓಡೋಗೋದಲ್ಲ. ಆ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಹಿರಿಯ ಬೊಂಬೆ ಜೋಡಿಸಿದ್ದೀರಲ್ಲ, ಜೋಡಿಸಿ ಒಂದೊಂದು ಬೊಂಬೆಯ ಚರಿತ್ರೆಯನ್ನು ಮಕ್ಕಳಿಗೆ ಹೇಳಬೇಕು. ಯಾಕೆಂದರೆ ಮಕ್ಕಳು ನೀವು ಮುಂದಿಟ್ಟಿರ್ತಕ್ಕಂಥ ಆ ಒಂದು ಪದಾರ್ಥ ಇದೆಯಲ್ಲ, ತಿನ್ನುವ ಪದಾರ್ಥ, ಆ ಪದಾರ್ಥದ ಮೇಲೆ ಅವ್ರ ಮನಸ್ಸು ಗಮನ ಇದ್ದರು, ಆ ಗಮನವನ್ನು ಸೆರೆ ಎಳೆದು ಈ ಕಡೆ ಎಳೆದು ಅಲ್ಲಿರ್ತಕ್ಕಂಥ ಬೊಂಬೆಗಳ ಒಂದು ಚರಿತ್ರೆ ಹೇಳಬೇಕು. ನಿಮ್ಮ ಆಟಪಾಠಗಳು ಹೀಗಿತ್ತು, ಅಥವಾ ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ, ನಿಮ್ಮ ಹಿರಿಯರು ಹೀಗೆಲ್ಲ ಆಟಪಾಠಗಳನ್ನು ನಡೆಸಿದ್ದಾರೆ, ಹೀಗೆಲ್ಲ ಬದುಕನ್ನು ನಡೆಸಿದ್ದಾರೆ, ಇಷ್ಟೆಲ್ಲ ಕಷ್ಟಗಳನ್ನು ಹೊತ್ತು ಬಂದಿದ್ದಾರೆ, ಹಿಂದೆ ಎತ್ತಿನ ಗಾಡಿ ಹೀಗಿತ್ತು, ಇವತ್ತು ಬಸ್ಸು ಕಾರು ಹೀಗಿದೆ, ಹಿಂದಿನ ಪರಿಸ್ಥಿತಿ ಆಗಿತ್ತು, ಹಿಂದೆ ರೈತ ಅಷ್ಟು ಕಷ್ಟಪಡ್ತಿದ್ದ. ಹಾಗೆ ಪ್ರತಿಯೊಂದು ಹೋರಾಟಗಾರರು
ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಆ ಹಿಮಪರ್ವತ, ಇದೆಲ್ಲವನ್ನು ಸಹಿತ ಬೊಂಬೆಗಳನ್ನು ಮುಂದಿಟ್ಟು ಮಕ್ಕಳಿಗೆ ಪರಿಕಲ್ಪನೆ, ವಿಶೇಷವಾದ ಪಾಠ ಪ್ರವಚನ ಮಾಡುವಂಥ ಈ ಒಂದು ಹಬ್ಬವೇ ಈ ನವರಾತ್ರಿ ಉತ್ಸವ. ಅಂತಹದರಲ್ಲಿ ಸ್ಕಂದ ಮಾತಾಳ ಆರಾಧನೆ ನಡೆಸಿ ಜಗತ್ತಿಗೆ ಕಲ್ಯಾಣ ಆಗಲಿ, ಜಗತ್ತಿನ ಸದಾಕಾಲ ಸನ್ಮಂಗಳ ಉಂಟಾಗಲಿ ಅಂತ ಇವತ್ತು ದೇವರನ್ನ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸ್ಕಂದ ಮಾತಾಳನ್ನು ಪ್ರಾರ್ಥನೆ ಮಾಡ್ತಾ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಭಗವತಿ ದೇವಿ, ಆ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರ ಜೀವನ ಬೆಳಕಾಗಲಿ ಎಂಬತಕ್ಕಂಥದ್ದು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ, ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಈ ಪರ್ವಕಾಲಗಳು ಎಲ್ಲರೂ ಸಹಿತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಶುಭ ಸಂಧ್ಯಾಕಾಲ ಯಥಾಪ್ರಕಾರ ಮನೆ ಮುಂದೆ ಸಾರಿಸಿ ಗೂಡಿಸಿ ಒಂದು ರಂಗೋಲಿಯನ್ನು ಹಾಕಿ ಲಕ್ಷಣವಾಗಿ ಒಂದು ದೇವತಾರಾಧನೆ ಮಾಡಿ ದೀಪವನ್ನು ಹಚ್ಚಿ ಮನೆಯಲ್ಲಿರ್ತಕ್ಕಂಥ ಅಥವಾ ಮನೆಯಲ್ಲಿಟ್ಟಿರ್ತಕ್ಕಂಥ ಬೊಂಬೆಗಳಿಗಾಗಲಿ ಅಥವಾ ಮನೆಯಲ್ಲಿ ನಿಮ್ಮ ಮನೆಯ ದೇವರಿಗಾಗಲಿ ಒಂದು ಆರಾಧನೆ ನಡೆಸಿ ಮನೆ ಸುತ್ತಮುತ್ತಿರ್ತಕ್ಕಂತಹ ಸುಮಂಗಲೆಯರನ್ನ, ಮುತ್ತೈದೆಯರನ್ನ ಮನೆಗೆ ಕರೆದು ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಒಂದು ಕ್ರಮ. ಆದರೆ ಈ ಸ್ಕಂದ ಮಾತಾಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಸೋದು ಅದು ಮತ್ತೊಂದು ವಿಶೇಷವಾದ ಕ್ರಮವೇ ಇದೆ. ಇರಲಿ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಅಶ್ವೀಜ ಮಾಸ ಶುಕ್ಲಪಕ್ಷ 7-10-2024 ಸೋಮವಾರ, ಪಂಚಮಿ ಅನುರಾಧ ನಕ್ಷತ್ರ. ಪಂಚಮಿ ಅನುರಾಧ ನಕ್ಷತ್ರ ಅಂದಾಗ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಶುಕ್ಲಪಕ್ಷದ ಪಂಚಮಿ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ಉತ್ಸವ, ಸಾಕಷ್ಟು ಜನ ಏನಾದರೂ ಒಂದು ಹೊಸದಾಗಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು, ಮನೆಗೊಂದು ವಸ್ತು ತರಬೇಕು ಅಥವಾ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂದರೂ ಇಂತಹ ಒಂದು ಶುಭ ಮುಹೂರ್ತಗಳಿಗೆ ಎಲ್ಲರೂ ಕಾತುರತೆಯಿಂದ ಕಾಯ್ತಾರೆ. ನಕ್ಷತ್ರಚಾರ ಪ್ರಕಾರ ಇನ್ನು ಅನುರಾಧ ನಕ್ಷತ್ರ ಅಂದರೆ ಅದು ಮಹಾನಕ್ಷತ್ರವಂತಲೇ ಇದೆ. ಹಾಗಾಗಿ ಅನುರಾಧ ನಕ್ಷತ್ರದಲ್ಲಿ ತಾವು ಏನು ಅಪೇಕ್ಷೆ ಪಡ್ತಿದ್ರೋ, ಏನು ಚಿಂತನೆ ಮಾಡ್ತಿರೋ, ಯಾವ ಒಂದು ಕಾಯಕವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತಿರೋ ಅದನ್ನು ಅಷ್ಟೇ ವಿಶೇಷವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿ ಬಹಳಷ್ಟು ಯೋಗ ಫಲಗಳಿರೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ತಾವು ಯಾವ ಚಿಂತನೆಯನ್ನು ಮಾಡಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಅದನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿ ಧರ್ಮ ಮಾರ್ಗದಲ್ಲಿ ನಡೆದು ಮಾತಾಪಿತೃಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ನಡೆಯೋದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು ನವರಾತ್ರಿಯಲ್ಲಿ ಪ್ರತಿನಿತ್ಯ ತಮ್ಮ ಕಾಯಕವನ್ನು ಅರ್ಥಗರ್ಭಿತವಾಗಿ ನಡೆಸಿ ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಮಧ್ಯಾಹ್ನ ಒಂದೊತ್ತು ಊಟ ಮಾಡಿ ಸಂಜೆ ಯಥಾಪ್ರಕಾರವಾಗಿ ದೇವತಾರಾಧನೆ ಮಾಡಿ ಒಂದಷ್ಟು ಪುರಾಣಗಳನ್ನು, ಶ್ಲೋಕಗಳನ್ನು ಓದ್ಕೊಳ್ತಕ್ಕಂಥದ್ದು, ಮಕ್ಕಳಿಗೆ ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಒಂದಷ್ಟು ನುಡಿಮುತ್ತಗಳನ್ನು ಹೇಳುವಂಥದ್ದು, ಅವರಲ್ಲಿ ಒಂದಷ್ಟು ವಿಶೇಷವಾದಂಥ ಜ್ಞಾನವನ್ನು ಮೂಡಿಸ್ತಕ್ಕಂಥ ಕಾಯಕವು ಈ ನವರಾತ್ರಿಯಲ್ಲೇ ನಡೆಯುತ್ತೆ. ಹಾಗಾಗಿ ನವರಾತ್ರಿ ಕತ್ತಲಿಂದ ಬೆಳಕಿನೆಡೆಗೆ ಅಂದರೆ ಅದು ತಪ್ಪಾಗುವುದಿಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನಗಳಲ್ಲಿ ವಿಶೇಷವಾದಂಥ ರೀತಿ ಈ ದಿನದ ಭವಿಷ್ಯತ್ತನ್ನು ಸಹಿತ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೂ ಹೌದು. ಇವತ್ತು ಸರಿಸುಮಾರು 11:20 ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನೇ ಕಾಣ್ತೀರಿ. ಹೆಚ್ಚಿನ ಕೆಲಸ ಕಾರ್ಯಗಳ ಬಗ್ಗೆ ತಾವು ಚಿಂತನೆ ಮಾಡಿದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಸಾಧ್ಯವಾದಷ್ಟು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆಯಿಂದ ಆಚೆ ಹೊರಡುವಂಥ ಕಾಲ. ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಮನೆ ಮುಂಭಾಗ ಇರತಕ್ಕಂಥ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡುವಂಥದ್ದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥವ್ರು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ಹಣಕಾಸಿನ ಹೂಡಿಕೆ ಮಾಡಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದಂಥ ಕಾಲ ಅಂದರೆ ಇದು ತಪ್ಪಾಗೋದಿಲ್ಲ. ಹಾಗೆ ಪ್ರಯಾಣ ಕಾಲದಲ್ಲಿ ಮಾತ್ರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖ ಕೂತ್ಕೊಂಡು ಅವರು ಹೇಳುವಂಥದ್ದನ್ನು ಸ್ವಲ್ಪ ಆಲಿಸುವಂಥದ್ದು ಭಾಳಷ್ಟು ಉತ್ತಮ. ಮನುಷ್ಯನಿಗೆ ಏನೇ ಜ್ಞಾನ ಇದ್ದರೂ, ತನ್ನಲ್ಲಿ ಅದೃಷ್ಟದ ಫಲ ಹೇಗೆ ಇದ್ದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ
ಹಿರಿಯರ ಮಾತಿನಂತಿರಲಿ, ಅವರ ಅನುಗ್ರಹದಂತಿರಲಿ, ಅವರ ಮಾರ್ಗದರ್ಶನದಂತಿರಲಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವೋ ಅಥವಾ ನಾವು ಹಾಕುವಂಥ ಹೆಜ್ಜೆ ನನ್ನಿಂದಲೇ ಮಾತ್ರಲೇ ಅಂತ ತಿಳ್ಕೊಳ್ತಕ್ಕಂಥದ್ದು, ಜಗತ್ತಿಗೆ ತಿಳಿಸಬೇಕಾದ್ದು, ತಿಳಿ ಹೇಳಬೇಕಾದ್ದು, ಅಥವಾ ನಾವು ನಡೆಕೊಳ್ಬೇಕಾದ್ದು, ನಡೆದು ಮುಂದೆ ನಡಿಬೇಕಾದ್ದು, ಇದೆಲ್ಲವೂ ಸಹಿತ ಭಗವಂತ ಅವರವರಿಗೆ ಕೊಟ್ಟಷ್ಟೇ ಇರುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ಇವತ್ತಿನ ದಿವಸ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಸ್ವಲ್ಪ ತುಂಬಬಹುದು. ಆದರೆ ಏನೇ ಆದರೂ 11 ಗಂಟೆ 45 ನಿಮಿಷದವರೆಗೂ ಮಾತ್ರ. 11 ಗಂಟೆ 45 ನಿಮಿಷದವರೆಗೂ ತಾವು ಏನು ಮಾಡ್ತಿದ್ದೀರಿ, ಯಾವ ಕ್ರಮವನ್ನು ಅನುಸರಿಸ್ತಿದ್ದೀರಿ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ಇದು ಯಾವುದೂ ಸರಿಯಾದ ರೀತಿ ಕ್ರಮ ಇಲ್ಲದಂಥ ರೀತಿಯಲ್ಲಿ ಹೋಗುತ್ತೆ. ಅದಾದ ನಂತರ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗಿದ್ರೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಈ ಶುಭ ದಿನದಂದಿದೆ. ಇವತ್ತು ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಶೀಘ್ರವಾಗಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ. ಹಾಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ದೇವಿಗೆ ನಡೆದಂತಹ ಅರ್ಚನಾ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಬೇಗ ದೂರ ಮಾಡಿಕೊಳ್ಬಹುದು. ಅದರ ಮಧ್ಯದಲ್ಲಿ ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಅದು ಮತ್ತಷ್ಟು ಅದೃಷ್ಟವನ್ನೇ ತರತಕ್ಕಂಥದ್ದಿದೆ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಿ. ಈ ಸಮಯದಲ್ಲಿ ಯಾರನ್ನ ಏನು ಮಾತಾಡಿದ್ರೂ ವ್ಯಾಜ್ಯಕ್ಕೆ ದಾರಿಯಾಗುತ್ತೆ, ಗಲಾಟೆಗಳಾಗುವಂಥ ಸಾಂದ್ರತೆ ಇರುತ್ತೆ, ಮನಸ್ತಾಪಗಳು ಬರುವಂಥ ಸಾಂದ್ರತೆಗಳು ಇರುತ್ತೆ. ಹಾಗಾಗಿ ಇದೊಂದು ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ, ಆದಷ್ಟು ಹಸನ್ಮುಖಿತನ ಇದ್ದರೆ ಆ ನಗುಮುಖದಿಂದ ಏನು ಬೇಕಾದರೂ ಸಾಧನೆ ಮಾಡ್ಕೊಳ್ಬಹುದು. ಅಂತಹ ಅದೃಷ್ಟ ನಿಮ್ಮದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಭಾಳಷ್ಟು ಜಾಗೃತರಾಗಿರಬೇಕು. ವ್ಯವಹಾರಗಳನ್ನು ಮಾಡುವಾಗ, ಕೊಟ್ಟು ತೆಗೆದುಕೊಳ್ಳುವಾಗ ಆಡುವಂಥ ಮಾತಿನ ಕಡೆ ಭಾಳಷ್ಟು ಲಕ್ಷ್ಯ ಇರಬೇಕು. ಮಾತು ಆಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು. ಆದರೆ ಆಡುವ ಮಾತು ಹೇಗಿರಬೇಕು ಅನ್ನೋದನ್ನು ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಪಯಣ, ಅದರಿಂದ ಭಾಳ ಎಚ್ಚರಿಕೆ ಬೇಕು. ಆದರೆ ಇಂತಹ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಉಚ್ಚರಿಸ್ತಾ ಹೇಳಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಇವತ್ತು ನೀವು ನಡೆಸಬೇಕಾಗಿರ್ತಕ್ಕಂಥದ್ದು ಒಂದು ಶಿವಧ್ಯಾನ ಅಥವಾ ಶಿವಶಂಕರಿಯ ಧ್ಯಾನ, ಅಂದರೆ ದೇವಿಯ ಧ್ಯಾನ. ಈ ತರಹ ದೇವಿಯ ಆರಾಧನೆ ನಡೆಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಳೆ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಮಾಧಾನ, ತೃಪ್ತಿಕರವಾದಂಥ ಒಂದು ಹೆಜ್ಜೆ ಹಾಕುವಂಥದ್ದು ಮತ್ತು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಈ ಶುಭ ದಿನದಂದಿದೆ. ಎಷ್ಟೇ ಆದರೂ ಸೋಮವಾರ ವಾರದ ಮೊದಲನೇ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಚಂದ್ರಶೇಖರನ ಆರಾಧನೆ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟೇ ಲಾಭದಾಯಕ. ಇನ್ನು ಚಂದ್ರಶೇಖರನ ಆರಾಧನೆ ಮಾಡುವಾಗ ಚಂದ್ರಶೇಖರನ ಅರ್ಧಾಂಗಿಯಾದಂಥ ಗಿರಿಜೆಯನ್ನು ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡ್ತಾ ಇವತ್ತು ಮತ್ತಷ್ಟು ಲಾಭವನ್ನು ಗಳಿಸಬಹುದು. ಇವತ್ತು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಗೋಕ್ಷೀರವನ್ನು, ಅಂದರೆ ಹಸುವಿನ ಹಾಲನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಮನೆ ದೇವರಿಗೋ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ನಿಮ್ಮ ಕೈಯಿಂದ ಒಂದಷ್ಟು ಗೋಕ್ಷೀರವನ್ನು ಹಾಲನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವಾರದ ಮೊದಲನೇ ದಿವಸ ನಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಅಥವಾ ನಿಮ್ಮ ಯಾವುದೇ ಒಂದು ಚಿಂತನೆಗಳಾದರೂ ಭಾಳ ಅದ್ಭುತವಾದಂಥ ರೀತಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಅಪರೂಪವಾದಂಥ ವಿಶೇಷವಾದಂಥ ದಿನ. ಸಾಕಷ್ಟು ದಿನಗಳ ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದು ಬದಲಾವಣೆಯನ್ನು ಇವತ್ತು ಕಾಣ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದರೂ ಸಮಾಧಾನದಿಂದ ಯಾರೊಬ್ಬರ ಮಾತನ್ನು ಆಲಿಸ್ತಿದ್ರು ನಿಮ್ಮಲ್ಲಿ ಇರುವಂಥ ಜ್ಞಾನ ಇದೆಯಲ್ಲ, ಅಪರೂಪವಾದಂತಹ ವಿಶೇಷವಾದಂಥ ಜ್ಞಾನವನ್ನು ಇವತ್ತು ಭಗವತಿಯ ಕೃಪೆಯಿಂದ ತಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಸಾಧ್ಯವಾದರೆ ಎಲ್ಲಾದರೂ ಒಂದು ಬಿಲ್ವ ವೃಕ್ಷ ಇದ್ದರೆ, ಅಂದರೆ ಬಿಲ್ವಪತ್ರೆಯ ಮರ, ಆ ಬಿಲ್ವಪತ್ರೆಯ ಮರ ಇದ್ದರೆ ಆ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವು ಗುರುವಿನ ಅನುಗ್ರಹವು ಮಹತ್ತರವಾಗಿರ್ತಕ್ಕಂಥದ್ದು.
ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಾನು ನಂದು ಅಂತಕ್ಕಂಥದ್ದನ್ನು ಬಿಟ್ಟರೆ ಭಗವತಿಯ ಅನುಗ್ರಹದಿಂದ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಭಗವಂತ ಆತ ಕೊಟ್ಟರೆ ಎಲ್ಲವೂ ಸಹಿತ ಶಾಶ್ವತವಾಗಿ ನಿಲ್ಲುವಂಥದ್ದು. ಅದಕ್ಕೆ ಸಾಕಷ್ಟು ಜನ ಹಿರಿಯರು ಹೇಳ್ತಾರೆ, ದೇವ್ರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ ಅಂತ. ಆ ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ ಅಷ್ಟೇ, ಅದರ ಮಧ್ಯಲ್ಲೂ ಯಾರಾದರೂ ಕಿತ್ಕೊಂಡು ಹೋಗ್ಬೋದು. ಆದರೆ ಭಗವಂತನ ಕೃಪೆಯಿಂದ ಸಿದ್ಧಿಯಾಗುವಂಥದ್ದು ಭಗವತ್ ಸಂಕಲ್ಪದಲ್ಲಿ ಸಿದ್ಧಿಪಡಿಸ್ಕೊಳ್ಳೋದಾದರೆ ಇವತ್ತು ನೀವು ಶ್ರಮಿಸಿ ಮಾಡೋದಂಥ ಕೆಲಸ ಇದೆಯಲ್ಲ, ಸ್ವಲ್ಪ ದಾನ ಧರ್ಮ ಆಗಲಿ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮತ್ತೊಬ್ಬರ ಕಷ್ಟಕ್ಕೆ ನಾನಿದ್ದೀನಿ ಅಂದರೆ ಅಲ್ಲಿ ಸಾಕ್ಷಾತ್ ಭಗವಂತನ ಕೃಪೆ ಅಲ್ಲಿದೆ ಅಂತ ಆಯಿತು. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸವನ್ನು ಆಲೋಚನೆ ಮಾಡಬೇಕಾದ್ರೂ ಯಾವುದನ್ನೇ ಮಾಡಬೇಕಾದ್ರೂ ನನಗಾಗಿ ಅಂತಕ್ಕಂಥದ್ದನ್ನು ಬಿಟ್ಟರೆ ಖಂಡಿತ ನಿಮಗೆ ಸಾಕಷ್ಟು ಸಿಗುವಂಥದ್ದೇ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತಹ ದಾನ ಧರ್ಮ, ಪೂಜೆ ಪುನಸ್ಕಾರ ಅಥವಾ ಒಂದು ಧರ್ಮ ಮಾರ್ಗ, ಹಾಗೆ ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆ, ಇದೆಲ್ಲವನ್ನು ಸಹಿತ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೂ ಸಾಕಷ್ಟು ಫಲಗಳಿದೆ. ಅದರಲ್ಲೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ತಮ್ಮ ಆಲೋಚನೆ, ತಾವು ನಡೆಯುವಂಥ ಹಾದಿ ಎಲ್ಲವೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಉಡುಗೆ ತೊಡುಗೆಗಳು ಯಾವುದೇ ಬಣ್ಣದ್ದಾದರೂ ಒಂದು ಕೆಂಪು ವರ್ಣದ ಒಂದು ವಸ್ತ್ರವನ್ನು, ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಕೊಳ್ಳುವಂಥದ್ದು, ಹಣೆಗೆ ಕೆಂಪು ಗಂಧವನ್ನು ಲೇಪನ ಹಚ್ಕೊಳ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಶುಭ ಸಂಧ್ಯಾಕಾಲ, ನವರಾತ್ರಿ ಆದ್ದರಿಂದ ಸಂಧ್ಯಾಕಾಲದ ಅನುಷ್ಠಾನವೇ ಮಹತ್ತರವಾಗಿರ್ತಕ್ಕಂಥದ್ದು. ಸಂಧ್ಯಾಕಾಲದಲ್ಲಿ ದೇವಿಗೊಂದು ಕುಂಕುಮಾರ್ಚನೆ ನಡೆಸಿ ಆ ಕುಂಕುಮಾರ್ಚನೆಯ ಪ್ರಸಾದವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ, ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಮಹಾಪ್ರಸಾದವನ್ನು ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಮಹತ್ತರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೈ ಕಟ್ಟದಂಗೆ ಇರಬಹುದು. ವ್ಯವಹಾರಗಳು ಪರಿಪೂರ್ತಿಯಾಗಿ ನಡೆಯುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಸಂಶಯ, ಅಸಮಾಧಾನ ಇರಬಹುದು. ಆದರೂ ಇವತ್ತಿನ ದಿವಸ ತಾವು ಹಾಕುವಂಥ, ಧೈರ್ಯವಾಗಿ ಹಾಕುವಂಥ ಒಂದು ಹೆಜ್ಜೆ ಇದೆಯಲ್ಲ, ಎಂಥದ್ದನ್ನಾದರೂ ನಾನು ಮಾಡ್ತೀನಿ, ನಾನು ಸಾಧನೆ ಮಾಡ್ತೀನಿ, ಸಾಧಿಸ್ಕೋಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸದಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಯಾವುದೇ ಆದರೂ ಮನುಷ್ಯನಿಗೆ ಅಂಜಿಕೆ ಇರಬಾರ್ದು, ಭಯ ಇರಬಾರ್ದು. ಹಾಗೆ ಇವತ್ತಿನ ದಿವಸ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ನಿಮ್ಮ ಒಳಮನಸ್ಸು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಹೆಜ್ಜೆ ಹಿಂದಾಕತ್ತೆ. ಹೇಗಾಗುತ್ತೋ ಏನೋ, ಅಥವಾ ಆ ಸ್ಥಾನಮಾನ ನಂಗೆ ಸಿಗುತ್ತೋ ಇಲ್ವೋ, ಅಥವಾ ನಾನು ಹಾಕೋ ಹೆಜ್ಜೆನಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೋ ಏನೋ, ಅಥವಾ ಇದನ್ನು ನೋಡ್ಕೊಂಡು ಯಾರಾದರೂ ನನ್ನ ಛೇಡಿಸಿ ಮಾತಾಡ್ತಾರೇನೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ನಿಮ್ಮ ಜಾತಕ, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮಲ್ಲಿರ್ತಕ್ಕಂಥ ಅದೃಷ್ಟ ಫಲ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಕನ್ಯಾರಾಶಿಯವರು ಭಾಳಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಿಜಾಪುರದಿಂದ. ಅಮ್ಮ, ತಮ್ಮ ಹೆಸರು? ಹೌದು, ಸ್ವಲ್ಪ ಸೌಂಡ್ ಕಡಿಮೆ ಬರ್ತಾ ಇದೆ ಸರ್. ನಮ್ಮ ಒಂದು ವಾಯ್ಸ್ ಕಡಿಮೆ ಬರ್ತಾ ಇದೆಯಾ? ಹಾ, ಸ್ವಲ್ಪ ವಾಯ್ಸ್ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಹೌದಾ ಅಮ್ಮ, ತಮ್ಮ ಹೆಸರು ಈಗ ಓಕೆನಾ? ಹಾ, ಈಗ ಒಂಚೂರು. ಹಾ ಸರ್, ಈಗ ಓಕೆ. ಓಕೆ ಓಕೆ. ತಮ್ಮ ಹೆಸರಮ್ಮ? ನನ್ನ ಹೆಸರು ಚೆನ್ನಮ್ಮ. ಆಯ್ತು, ಗುರುಜಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಾ, ಕೊಡಿ. ಹಲೋ. ಹಾ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಇಷ್ಟು ದಿವಸ 22 ವರ್ಷ ಆಯ್ತು ಮಂಗಳೂರಲ್ಲಿ ಇದ್ದೆ. ಈಗ ಬಿಜಾಪುರಲ್ಲಿ ಬಂದಿದ್ದೇನೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನನ್ನ ಯಜಮಾನರು ಟೀಚರ್ ಇದ್ರು, ಅವರು ತೀರ್ಕೊಂಡಿದ್ದಾರೆ. ಮಗಳು CVL ಮಾಡಿದ್ದಾಳೆ ಗುರುಜಿ. ಅವ್ರದ್ದು 1 ವರ್ಷ ಮುಗಿಸು ಸ್ವಲ್ಪ ಕೆಲಸ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಕೇಳೋಣ ಅಂತ ಹೇಳಿ ಹಚ್ಚಿದ್ದೆ ಗುರು. ನೀವು ಊರು ಬಿಜಾಪುರ ಅಂದ್ರೂ ನಿಮ್ಮ ಸ್ವರ, ನೀವು ಮಾತಾಡುವಂತ ಗುರುಜಿ ಶೈಲಿ ವಾಯ್ಸ್ ತುಂಬಾ ಸ್ಲೋ ಗುರುಜಿ. ಓಹೋ, ಇದು ಬಿಜಾಪುರ ಅಲ್ವಾ? ಬೆಳಿಗ್ಗೆ ಲೈನ್ ಹಾಗೆ ಇರುತ್ತಮ್ಮ. ಮಗಳಿಗೆ ಕೊಡ್ತೇನೆ, ಮಾತಾಡಿ ಗುರುಜಿ. ಕೊಡಿ. ಹಲೋ. ಹಲೋ. ಹಾ ಸರ್, ನಮಸ್ತೆ ಅಮ್ಮ, ಹೇಳು ಮಗು. ಅದೇ ನಂದು ಇಂಜಿನಿಯರಿಂಗ್ ಮುಗಿದು ಒಂದೂವರೆ ವರ್ಷ ಆಗೋಕಾಯ್ತು ಸರ್. ಅದೇ ನಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು, ಆದ್ರೆ ಎಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಡಿಲೇ ಆಗ್ತಾ ಇದೆ.
ಅದೇ ಎಲ್ಲಿ ಟ್ರೈ ಮಾಡಿದ್ರು, ಇಲ್ಲಿ ಹೊರಗೆ ಬಂದು ಇನ್ನೊಂದು ಟ್ರೈ ಮಾಡಿದೆ, ಅದನ್ನು ಸ್ಟಾರ್ಟ್ ಆಗ್ಲಿಕ್ಕೆ ಡಿಲೇ ಆಗ್ತಾ ಇದೆ. ಏನು ಟ್ರೈ ಮಾಡಿದ್ರು ಡಿಲೇನೇ ಆಗ್ತಾ ಇದೆ. ಇನ್ನು ಈ ನವೆಂಬರ್ 18ರವರೆಗೂ ಹೀಗೆ ಇರುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಾನು ಹೇಳಿದ್ ಕೇಳಿಸ್ತಾ ಇದೆಯಮ್ಮ? ಹಾಂ, ಕೇಳಿಸ್ತಾ ಇದೆ. ನೀವು ಎಲ್ಲನ ಸಿಗ್ನಲ್ ಸಿಗುವಂಥ ಕಡೆ, ಸ್ಪಷ್ಟವಾದಂತಹ ಸರಿಯಾದ ಸಿಗ್ನಲ್ ಸಿಗೋ ಕಡೆ ಬಂದು ನಾನು ಮಾತಾಡಿ. ನಮ್ಮ ಕಡೆಯಿಂದ ಕರೆಕ್ಟಾಗಿದೆ, ನಿಮ್ಮ ಕಡೆಯಿಂದ ಬರುವಂಥ ಸ್ವರ, ನಾನು ಸ್ವರ ನಿಮ್ಗೆ ಆಲಿಸ್ಬೇಕಾದ್ರೆ ಕರೆಕ್ಟಾಗಿ ಸಿಗ್ನಲ್ ಸಿಗುವಂಥ ಸ್ಥಳದಲ್ಲಿ ನಿಂತ್ಕೊಳ್ಬೇಕು. ಒಂದು. ಎರಡನೇದು, ನಿಮ್ಮ ಸ್ವರತರಂಗ ಪ್ರಕಾರ ನವೆಂಬರ್ 18ರವರೆಗೂ ನಿಮ್ಮ ಸಮಸ್ಯೆ ಹೀಗೆ ಇರುತ್ತೆ. ನವೆಂಬರ್ 18 ಆದಮೇಲೆ ನಿಮಗೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗ್ಬೋದು, ಅಥವಾ ಒಳ್ಳೆ ಉದ್ಯೋಗ ಆಗ್ಬೋದು, ಅಥವಾ ಮುಂದಿನ ಒಂದು ಜೀವನಕ್ಕೆ ಸರಿಯಾದಂಥ ಸನ್ಮಾರ್ಗನೂ ಸಿಗ್ಬೋದು. ಆದರೆ ಈಗ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆರೋಗ್ಯದಲ್ಲೂ ಸಹಿತ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ. ಹಾಗೆ ನಿಮ್ಮ ಅಪೇಕ್ಷೆ ಒಂದು, ನಿಮ್ಮ ನಡ್ಕೊಳ್ತಕ್ಕಂಥ ರೀತಿ ಒಂದು ಬೇರೆ ಆಗುತ್ತೆ. ಈಗ ಪ್ರಸ್ತುತ ಅಷ್ಟು ಸಮಸ್ಯೆ ಅಲ್ಲ. ಅಂದರೆ ಈಗ ನೀವೇನು ಅಂದುಕೊಂಡಿದ್ದಷ್ಟು ಕಾರ್ಯಸಿದ್ಧಿ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕು. ನವೆಂಬರ್ 18ರವರೆಗೂ ಹೀಗಿರುತ್ತೆ. ಇದಕ್ಕೆ ನೀವು ಮಾಡಬೇಕಾದಂಥದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಕ್ತಿ ದೇವಾಲಯ, ಅಂದರೆ ದೇವಿ ದೇವಸ್ಥಾನ ಇದ್ದರೆ, ಅಥವಾ ಒಂದು ಗ್ರಾಮ ದೇವತೆ ದೇವಸ್ಥಾನ ಇದ್ದರೆ, ಒಂದು 4 ಮಂಗಳವಾರ ಹೋಗಿ ದೇವ್ರ ದರ್ಶನ ಮಾಡಿ ಬನ್ನಿ. ಹಾಂ ಗುರುಜಿ. ನಿಮ್ಮ ಮನೆ ದೇವರು ಯಾವುದು? ತುಳಜಾ ಭವಾನಿ. ಮತ್ತು ಹಾಗಿದ್ದರೆ ತುಂಬ ಹತ್ತಿರನೇ. ನೀವು ನಿಮ್ಮ ಮನೆ ದೇವರು ತುಳಜಾ ಭವಾನಿ ಈ ಭಾಗದಲ್ಲಿದ್ದೀರಿ. ಆದರೆ ನೀವು ಮೂಲತಃ ಮಂಗಳೂರಿನವರು? ಮೂಲತಃ ಇಲ್ಲೇ ಅವ್ರು, ಬಿಜಾಪುರ ಅವರೇ. ಆದ್ರೆ ನಮ್ಮ ಅಪ್ಪಂಗೆ ಅಲ್ಲಿ ಕೆಲಸ ಇತ್ತು, ಅದಕ್ಕೆ ಇಷ್ಟು ವರ್ಷ ಅಲ್ಲಿದ್ವಿ. ಆದರೆ ಸಂಪೂರ್ಣವಾಗಿ ನಿಮ್ಮ ಮಾತು, ನಿಮ್ಮ ತಾಯಿ ಮಾತು ನೋಡಿದ್ರೆ ಎಲ್ಲ ಮಂಗಳೂರು ಕಡೆದೇ ಇದೆ. ಹೌದು ಅಲ್ವಾ? ಆದರೆ ಬಿಜಾಪುರ ಅಂದರೆ ಎಲ್ಲಿ ಬಿಜಾಪುರ, ಎಲ್ಲಿ ಮಂಗಳೂರು ಇರಲಿ. ಆದರೆ ನಿಮ್ಮ ಅಂದರೆ ಅಮ್ಮನ ಹಾಗಿದ್ರೂ ಮಗಳಲ್ಲೂ ಒಂದಷ್ಟು ಬದಲಾವಣೆ ಎಲ್ಲ ಮಂಗಳೂರು ಕಡೆದೇ ಇದೆ. ಅಂದರೆ ಅಪ್ಪನ ಸಂತತಿ, ಅಪ್ಪನ ಕಡೆಗೆ ಎಲ್ಲರೂ ಓಲೈಸಿದಂಗೆ ಆಯಿತು. ನಿಮ್ಮ ತಂದೆ ಮೂಲತಃ ಎಲ್ಲಿನವರು? ಮೂಲತಃ ಇಲ್ಲಿ ಬಿಜಾಪುರ ಅವರು. ಅಬ್ಬಾ, ಒಂದು ಯಕ್ಷ ಪ್ರಶ್ನೆನೇ ಇದು. ನಿಮ್ಮ ಸ್ವರ ಮಾತ್ರ ಮಂಗಳೂರು ಕಡೆದೇ ಇವತ್ತು ಹೇಳ್ಬೋದು. ಹೀಗಿದೆ, ಮಂಗಳೂರಿನ ಯಾರು ಆಲೋಚನೆ ಮಾಡಿದ್ರೆ ಬಿಜಾಪುರಕ್ಕೆ ನಮ್ಮೂರಿನವ್ರು ಹೋಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ಹೇಳಮ್ಮ. ಅದಕ್ಕಾಗಿ ನಾನು ಹೇಳೋ ರೀತಿ ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಹೇಳಮ್ಮ. ಅದೇ ಕೆಲಸದ್ದೇ ನನಗೆ ಅದೇ ಟೆನ್ಷನ್ ಆಗ್ತಾ ಇದೆ ಗುರುಜಿ. ಯೋಚನೆ ಮಾಡಬೇಡಿ, ಆರೋಗ್ಯನೂ ಸಮಸ್ಯೆ ಆಗ್ತಾ ಇದೆ. ನಾನು ಅದನ್ನೇ ಹೇಳಿದ್ದು, ನಿಮ್ಮ ಆರೋಗ್ಯ ಪರಿಸ್ಥಿತಿನೂ ಈಗ ಹದಗೆಡುತ್ತೆ. ಆರೋಗ್ಯ ಸರಿಪಡಿಸ್ಕೊಳ್ಳಿ. ಹಾಗೆ ಕೆಲಸದನ್ನು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲಮ್ಮ. ನೀನೇ ಅಲ್ಲ, ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೇನೆ ಕೇಳಿ. ಕೆಲಸ ಸಿಗ್ತಿಲ್ಲ, ಕೆಲಸ ಇಲ್ಲ ಅಂತಕ್ಕಂಥದ್ರ ಆಲೋಚನೆ ಮಾಡೋದು, ಚಿಂತನೆ ಮಾಡಿಕೊಂಡು ಇರುವಂಥ ಸುಖವಾದಂಥ ಒಂದಷ್ಟು ಕಾಲನ ಹಾಳು ಮಾಡ್ಕೋಬಾರ್ದು. ಜೀವನದುದ್ದಕ್ಕೂ ಉದ್ಯೋಗ, ಕೆಲಸ, ಏನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆದರೆ 4 ದಿವಸ ನೆಮ್ಮದಿಯಾಗಿರುವಂಥ ಕಾಲ ಭಗವಂತ ನಮಗೆ ಕೊಟ್ಟಿರ್ತಾನೆ. ಆ ಕೊಟ್ಟಂಥ ಕಾಲವನ್ನು ನಾವು ಸ್ವಾಗತಿಸಬೇಕು. ಇವತ್ತಲ್ಲ ನಾಳೆ ನಿನ್ನ ಕೆಲಸ. ನೀನೊಬ್ಬ ವಿದ್ಯಾವಂತ ಇದೆಯಾ, ನಿನ್ನಲ್ಲಿರುವಂಥ ವಿದ್ಯೆಗೆ ತಕ್ಕನಾದಂಥ ಯಾವುದೋ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನವೆಂಬರ್ 18ರವರೆಗೂ ನಿನ್ನ ಸ್ವರತರಂಗ ಪ್ರಕಾರ ಯಾವ ಕೆಲಸಗಳಾಗೋದು ಸ್ವಲ್ಪ ಮಂದಗತಿನೇ. ಹಾಗೆ ನೀನು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬೇಕು ನೀನು. ಈಗ ಪರಿಸ್ಥಿತಿ ಹಾಗಿದೆ. ಹಾಗಾಗಿ ನವೆಂಬರ್ 18ರವರೆಗೂ ಉದ್ಯೋಗದ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡೋದನ್ನು ಬಿಟ್ಟು, ಕೊಟ್ಟಂಥ ಕಾಲ, ಇರುವಂಥ ಸಮಯ ಆನಂದವಾಗಿ ನೆಮ್ಮದಿಯ ಕಾಲ ಕಳಿ. ಅಪ್ಪ ಅಮ್ಮನಲ್ಲಿ ಇದೆಯಾ, ಹೆದರೋಕೆ ಹೋಗಬೇಡ, ಎಲ್ಲ ಒಳ್ಳೆಯದಾಗತ್ತೆ. ಶುಭವಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಒಳ್ಳೆ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರನ ಒಂದು ಆಧಿಪತ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಭಗವತಿಯ ಅನುಗ್ರಹದಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ತುಲಾರಾಶಿಯವರಿಗಿದೆ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ ಅಭಿಜಿನ್ ಲಗ್ನದ ನಂತರ, ಅಂದರೆ ಮಧ್ಯಾಹ್ನ 12 ಗಂಟೆಯ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆದರೆ ಮನಸ್ಸಲ್ಲಿ ಇಲ್ಲದಂಥ ದೂರವಾದಂಥ ಬೇರೆ ಬೇರೆ ಥರ ಚಿಂತನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವ ಕೆಲಸ ಮಾಡಬೇಕು, ಯಾವ ಮಾರ್ಗದಲ್ಲಿ ನಡಿಬೇಕು, ಯಾವುದು ಸರಿ, ಯಾವುದು ತಪ್ಪು, ಹಾಗೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆಯನ್ನು ಸರಿಯಾದ ಬರೆದಿರತಕ್ಕಂಥ ರೀತಿ ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಡೆ ನಡೆದಿರುತ್ತೆ. ಆದರೆ ಮಧ್ಯಾಹ್ನ 12ರ ನಂತರ ಸಾಕಷ್ಟು ಬದಲಾವಣೆ ಕಾಣುವಂಥ ಯೋಗಫಲ ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಜವಾಬ್ದಾರಿನ ಹೊರಬೇಕಾಗತ್ತೆ, ಸಾಕಷ್ಟು ಅರ್ಥಗರ್ಭಿತವಾದಂಥ ಆಲೋಚನೆ ಮಾಡಬೇಕಾಗತ್ತೆ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ 1-4 ಬಾರಿ ಆಲೋಚನೆ ಮಾಡಿದರೆ ಮಾತ್ರ ಅದು ಸರಿಯಾದ ಸನ್ಮಾರ್ಗದತ್ತ ನಡೆಯುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಂದಕರು ಹೆಜ್ಜೆಜ್ಜೆಗೂ ಸಿಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಹಾಗಾಗಿ ಯಾರು ಏನು ನಿಂದನೆ ಮಾಡಿದ್ರು ನೀವು ಹಾಕುವಂಥ ಹೆಜ್ಜೆ ಮಾತ್ರ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಮುನ್ನಡಿರಿ. ಆಗ ಸಾಕಷ್ಟು ಬಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ.
ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಇಂಥದ್ದನ್ನು ಎಲ್ಲರೂ ಇರುವೆಗಳಿರ್ತಕ್ಕಂಥ ಇರುವೆಗೂಡುಗಳು ಎಲ್ಲಿದೆಯೋ ಅಲ್ಲಿ ಹುಡುಕಿ ಅಲ್ಲೊಂದು ಸ್ವಲ್ಪ ಬೆಲ್ಲ ಮತ್ತು ಸಕ್ಕರೆಯನ್ನು ಹಾಕೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಇನ್ನೊಂದಷ್ಟು ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ಹಾಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಒಂದು ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವಿಗೆ ಎಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಎದುರಾಗುತ್ತೆ. ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮಾಡುವ ಮುನ್ನ ಪ್ರತಿಯೊಂದು ಕೆಲಸವೂ ಆಸಕ್ತಿನೇ, ಆದರೆ ಕೆಲಸ ಪ್ರಾರಂಭ ಆದ ನಂತರ ಆ ಕೆಲಸವನ್ನು ಪರಿಪೂರ್ತಿ ಮಾಡೋಕ್ಕಾಗದಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೂ ಆರೋಗ್ಯದ ಕಡೆಯೂ ಅಷ್ಟೇ ಗಮನ ಕೊಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಸೊಂಟದ ಭಾಗ ಆಗಲಿ ಅಥವಾ ಮೊಣಕಾಲಾಗಲಿ ಅಥವಾ ಕಾಲು ಜೋಮ್ ಬರ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಆಗದಿರೋ ಇರ್ತಕ್ಕಂಥದ್ದು ಅಥವಾ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಎಲ್ಲವೂ ಸೀದಾ ಬರೀ ಗರ್ಜನೆ ಮಾಡ್ತಕ್ಕಂಥದ್ದು, ಇಂಥೆಲ್ಲ ಪರಿಸ್ಥಿತಿ ಹೆಣ್ಮಕ್ಕಳದಾಗಿರುತ್ತೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ನಡೆಸಿದ್ರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆದರೂ ಇವತ್ತು ಸರಿಸುಮಾರು ಮಧ್ಯಾಹ್ನ 4 ಗಂಟೆ ನಂತರ, ಅಂದರೆ ಸರಿಸುಮಾರು ಸಂಧ್ಯಾ ಕಾಲವೇ ಸರಿಯೇ 4ರಿಂದ 6:20 ತನಕ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಮಯದಲ್ಲಿ ವಾಹನವನ್ನು ನಡೆಸುವುದಾಗಲಿ ಅಥವಾ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಗಳಿಗೆ ಸಹಿ ಹಾಕ್ತಕ್ಕಂಥದ್ದಾಗಲಿ, ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ಮುಂದೆ ನಡೀತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕೊಡುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಸ್ಕಂದ ಮಾತಾಳ ಆರಾಧನೆ ನಡೆಸಿ ಸಾಧ್ಯವಾದಷ್ಟು ಒಂದಿಷ್ಟು ಹರಿದ್ರ ಕುಂಕುಮ ಅರಿಶಿನ ಕುಂಕುಮವನ್ನು ದೇವರಿಗೆ ಅರ್ಪಣೆ ಮಾಡಿ ಒಂದಷ್ಟು ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಸರಿಯಾದ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಸಂಜೆ 6ರ ನಂತರ 6 ಗಂಟೆವರೆಗೂ ಒಂದು ಭಾಗದ ಚಿಂತನೆ ಆದರೆ 6ರ ನಂತರ ಬದಲಾವಣೆ ಆಗ್ತಕ್ಕಂಥ ಯೋಗ ಫಲ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರಕ್ಕೆ ಇಲ್ಲಿವರೆಗೂ ನಿಮ್ಮ ಆಲೋಚನೆಗಳಲ್ಲಿ ಅಂದರೆ ದಿನಕ್ಕೊಂದು ಸಮಸ್ಯೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಮನುಷ್ಯನ ಗ್ರಹಗತಿಗಳು ಹೀಗೆ ಇರತಕ್ಕಂಥದ್ದಲ್ಲ. ಆಗುವಂಥದ್ದು ಬರುವಂಥದ್ದು ಹೋಗುವಂಥದ್ದು ಸಾಕಷ್ಟು ಇರ್ಬೋದು. ಆದರೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮ ಧರ್ಮ ಮಾರ್ಗ ತಾವು ತೆಗೆದುಕೊಳ್ಳುವಂತಹ ನಿಲುವು ಆದಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಪೂರ್ವಕವಾಗಿರ್ತೀರಿ. ಹಿಂದಿನಿಂದ ನಿಂತಿರತಕ್ಕಂಥ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ದಿವಸ ನಿಮ್ಮ ಅದೃಷ್ಟದಲ್ಲಿದೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆದಷ್ಟು ನೀವು ಯೋಚನೆ ಮಾಡ್ತಕ್ಕಂಥ ರೀತಿ ನಿಮ್ಮ ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿದೆ. ಇವತ್ತು ಅನುರಾಧ ನಕ್ಷತ್ರ ಪಂಚಮಿ ಆದ್ದರಿಂದ ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ರಕ್ಷಕ್ಕೆ ಹೋಗಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ಪ್ರಧಾನವಾಗಿರ್ತಕ್ಕಂಥ ಮಹಾವೃಕ್ಷಕ್ಕೆ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಸರ್, ನಾವು ಕೊಪ್ಪಳದಿಂದ ಕಾಲ್ ಮಾಡ್ತಿದ್ದೀವಿ. ಕೊಪ್ಪಳದಿಂದ. ಅಮ್ಮ, ತಮ್ಮ ಹೆಸರು? ಶಿಲ್ಪಾ ಅಂತ ಸರ್. ಶಿಲ್ಪಾ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಆರಾಮಿದ್ದೀನಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಏಜ್ ಕಂಪ್ಲೀಟ್ ಆಗಿತ್ತು. ಹೇಳಮ್ಮ. ಜಾಬ್ ಬಗ್ಗೆ ಮಾಹಿತಿ ಆಗುತ್ತೆ. ಹಾಂ ಹೇಳು ತಾಯಿ. ಹಲೋ, ಹೇಳಮ್ಮ, ಮಾತಾಡಮ್ಮ. ನಂದು BEd ಕಂಪ್ಲೀಟ್ ಆಗೈತೆ ಗುರುಜಿ. ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮುಂದೆ ಈಗ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ಯಾ ಅಥವಾ ಇಂಟರ್ವ್ಯೂ ಮಾಡಿಸಿದ್ಯಾ? ಇನ್ನೂ ಇಲ್ಲ ಸರ್, ನೆಕ್ಸ್ಟ್ ಹೇಗಿರುತ್ತೆ ಭವಿಷ್ಯ ಅಂತ. ಮುಂದೆ ಇನ್ನೂ ಪ್ರಯತ್ನ ಪಡಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಹಾಂ ಸರ್. ಮಾಡು, ಒಳ್ಳೆಯದಾಗಲಿ. ನಿನ್ನ ಅದೃಷ್ಟ ಚೆನ್ನಾಗಿದೆ. ನೀನು ಪ್ರಯತ್ನ ಪಟ್ಟರು ಆದಷ್ಟು ಬೇಗ ನಿನ್ನ ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ. ನೀನು ಆಲೋಚನೆಯೂ ಚೆನ್ನಾಗಿದೆ. ಉದ್ಯೋಗ ಮಾಡಬೇಕು, ಉದ್ಯೋಗದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಹಠದಲ್ಲಿದೆಯಾ, ಅದು ಅನುಕೂಲ ಆಗುತ್ತೆ. ಆದರೆ ಈಗ ಪ್ರಸ್ತುತ ಕಾಲಮಾನದಲ್ಲಿ ಸರ್ಕಾರಿ ಉದ್ಯಮ ಆಗಲಿ ಯಾವುದೇ ಒಂದು ಕೆಲಸಕ್ಕಾಗಲಿ ಪ್ರಯತ್ನ ಪಟ್ಟರೆ ಸ್ವಲ್ಪ ವಿಫಲ. ಆದರೆ ಒಂದು ಆಲೋಚನೆ ಮಾಡಬೇಕು, ನೀನೊಬ್ಬ ವಿದ್ಯಾವಂತೆ ಆದ್ದರಿಂದ ನೀನು ಇಂಥದ್ದೇ ಕೆಲಸ ಬೇಕು, ಹೀಗೇ ಇರಬೇಕು ಅಂತ ಆಲೋಚನೆ ಮಾಡಿದ್ದೀರಾ. ಮೊದಲು ಕೈ ಸಿಕ್ಕಂಥ ಒಂದು ಕೆಲಸವನ್ನು ಕೈಗೆತ್ಕೋಬೇಕು, ಅದರಲ್ಲಿ ಒಂದಿಷ್ಟು ಅನುಭವವನ್ನು ಸಿದ್ಧಿಪಡಿಸ್ಕೋಬೇಕು. ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗಕ್ಕೆ ಬರಬೇಕಾದ್ರೆ ಯಾವುದಾದ್ರು ಒಂದು ರೀತಿಯ ಅನುಭವ ಬೇಕು, ಅಲ್ಲೊಂದಿಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು. ಅದು ಬೇಕು ಅಂದರೆ ಚಿಕ್ಕದಾಗಲಿ ದೊಡ್ಡದಾಗಲಿ, ಸ್ಯಾಲ್ರಿ ಕಡಿಮೆ ಇದ್ರೂ ಪರವಾಗಿಲ್ಲ, ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮೊದಲೇ ನಿನಗೆ ಅಧೈರ್ಯ ಜಾಸ್ತಿ.
ಜನಗಳ ಮಧ್ಯೆ ಬರಲ್ಲ, ಯಾರ ಹತ್ರ ಕೂತ್ಕೊಂಡು ಮಾತಾಡಲ್ಲ, ಯಾವುದೇ ಸಭೆ ಸಮಾರಂಭಕ್ಕೆ ಬರಲ್ಲ, ಅಪ್ಪ ಅಮ್ಮ ಕರೆದ್ರು ಎಲ್ಲೂ ಓಡಾಡಲ್ಲ ನೀನು. ಇದು ನಿನ್ನ ಗುಣ ಹೌದು ಅಲ್ವಮ್ಮ? ಹೌದು ಗುರುಜಿ. ಅದರಿಂದ ಮೊದಲು ಧೈರ್ಯ ತಂದುಕೊಳ್ಳುವಂಥ ಕೆಲಸ ಮಾಡಬೇಕು. ಈ ಒಂದು ಕೆಲಸ ಯಾವುದೋ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಸ್ಯಾಲ್ರಿ ಬಗ್ಗೆ ಚಿಂತನೆ ಮಾಡಬೇಡ. ನಿಮ್ಮ ಅನುಭವದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಒಂದು 5 ತಿಂಗಳು ಕೆಲಸ ಮಾಡು. ಅದಾದಮೇಲೆ ನಿನಗೆ ಒಂದು ಒಳ್ಳೆ ಯೋಗ ಅಂತ ಒಳ್ಳೆ ಒಂದು ಕೆಲಸನೂ ಅನುಕೂಲ ಆಗುತ್ತೆ, ನಿನಗೆ ಕಾರ್ಯಸಿದ್ಧಿನೂ ಆಗುತ್ತೆ. ಗುರುಜಿ ಅದು ಆಯ್ತು, ಇನ್ನೊಂದು ಮದುವೆ ಬಗ್ಗೆ ಗುರುಜಿ. ಈಗ ನೀನು ಮದುವೆ ಮುಖ್ಯನಾ ಕೆಲಸ ಮುಖ್ಯನಾ? ಕೆಲಸ ಮುಖ್ಯ ಗುರುಜಿ, ಬಟ್ ಮನೇಲಿ ಏನು ಮಾಡ್ತೀವಿ? ಮನೆಯಲ್ಲಿರ್ತಕ್ಕಂಥದ್ದೇ ಹಾಗೆ. ಮನೆಯಲ್ಲಿರ್ತಕ್ಕಂಥವ್ರು ಯಾವತ್ತೂ ಹೆಣ್ಣು ಮಕ್ಕಳ ಜವಾಬ್ದಾರಿ. ಹೆಣ್ಣು ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಮೊದಲು ದಡ ಸಾರಿಸಬೇಕು, ಒಂದು ಒಳ್ಳೆ ಮನೆ ಸೇರಿಸಬೇಕು ಅಂತಕ್ಕಂಥದ್ದು ತಂದೆ ತಾಯಿ ಆಲೋಚನೆ. ಹೆಣ್ಣು ಕಲಿಬೇಕು, ವಿದ್ಯಾವಂತಳಾಗಬೇಕು, ಬುದ್ಧಿವಂತಳಾಗಬೇಕು, ನಾಳೆ ಹುಟ್ಟೋ ಮಕ್ಕಳಿಗೆ ಪಾಠ ಹೇಳೋ ಮಟ್ಟಕ್ಕೆ ಇರಬೇಕು. ನೀನು ಸಂಪಾದನೆ ಮಾಡಿ ಗಂಡನ ಸಾಕೋ ಮಟ್ಟಕ್ಕೆ ಆಗಬಾರ್ದು. ಮನೆಯಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿ ನೀವು ಗಂಡ ಮನೆಗೆ ಬರೋ ಥರ ನಗನಗ್ತಾ ಇದ್ದು ಒಳ್ಳೆ ಜ್ಞಾನವಂತಳಾಗಿ ಸಂಸಾರ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಚಿಂತನೆ ನಾವು ಮಾಡ್ತಾ ಹೊರಟ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಲ್ಲ ಅಲ್ವಮ್ಮ? ಹೌದು. ಅಪ್ಪ ಅಮ್ಮ ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಅಪ್ಪ ಅಮ್ಮನ ಮಾತಿನಂತೆ ನಿನ್ನ ವಿವಾಹದ ಬಗ್ಗೆ ಚಿಂತನೆ ಇದೆ. ವಿವಾಹ ಅವ್ರು ಏನು ಆಲೋಚನೆ ಮಾಡ್ತಾರೋ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಯಾವ ಶಾಂತಿ ಹೋಮ ಹವನ ಏನೂ ಬೇಡ, ಲಕ್ಷಣವಾಗಿರು. ಒಂದು ಒಳ್ಳೆ ಕಾಲ ತುಂಬ ಸಮೀಪದಲ್ಲೇ ಒಳ್ಳೆ ವರನ್ನು ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೂ ಕೂಡ ತಿಳಿಸಿದೆ. ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇದೆ. ಅದೇ ರೀತಿ ಇದೇ ಬರ್ತಕ್ಕಂಥ 10ನೇ ಅಕ್ಟೋಬರ್ ಬೆಳಗ್ಗೆ 10ವರೆಗೆ ಗುರುಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ವೈಷ್ಣವದೇವಿ ಶಕ್ತಿಪೀಠ ಬೀದರಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀಗಳ ದೇವಿ ಮಂತ್ರದೀಕ್ಷಾ ಪೀಠಾರೋಹಣ ಸಮಾರಂಭ ಮತ್ತು ಅಲ್ಲಿ ಬರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಹುಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಕೂಡ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 12/10/2024 4:30ಯಿಂದ 12 ಗಂಟೆವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ದಸರಾ ಆಚರಣಾ ಸಮಿತಿ ಆರೋಹಳ್ಳಿ ತಾಲೂಕು ರಾಮನಗರ ಜಿಲ್ಲೆ 8ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಸರಾ ಮಹೋತ್ಸವ. ಈ ಬಾರಿ ಬಹಳ ವಿಶೇಷವಾಗಿ ಗುರೂಜಿಯವರ ಹಸ್ತದಲ್ಲೇ, ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲೇ ಅಂಬಾರಿಯ ಆ ಒಂದು ರಥೋತ್ಸವ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದಿದೆ, ಚಾಲ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದು ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದಿದೆ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಮಕರ ರಾಶಿಯಿಂದ ರಾಶಿಫಲ ಶುರು ಮಾಡೋಣ. ಹಾಗೆ ಬೀದರಲ್ಲಿ ಈ ಬಾರಿ ಗೌರಿ ಗಣಪತಿ ಹಬ್ಬದ ಒಂದಷ್ಟು ಸುಮಂಗಲೆಯರಿಗೆ ಹೆಣ್ಣುಮಕ್ಕಳಿಗೆ ಬಾಗಿನ ವಿತರಣೆ ಇತ್ತಲ್ಲ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಪ್ರತಿ ವರ್ಷ ಗೌರಿ ಗಣಪತಿ ಹಬ್ಬ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯ ಕೊಡುವಂಥದ್ದು ಒಂದು ಪದ್ಧತಿ ಇತ್ತು. ಆ ಪದ್ಧತಿ ರಾಜ್ಯದ ಮೂಲೆಗಳಿಗೂ ಸಹಿತ ನಾವು ಕಳಿಸ್ಕೊಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಬಂದು ಸೇರಿದೆ. ಆದರೆ ಬೀದರ್ಗೆ ಮಾತ್ರ ಒಂದಷ್ಟು ನಿಲ್ಲಿಸಿದ್ವಿ. ಉದ್ದೇಶ, ಬೀದರ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನೇ ಸ್ವತಃ ಬರೋದರಿಂದ ನನ್ನ ಕರಹಸ್ತದಿಂದಲೇ ಹೆಣ್ಣುಮಕ್ಳಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಡಬೇಕು ಎಂಬತಕ್ಕಂಥ ಚಿಂತನೆ ಇತ್ತು. ಅದು ಈ ಬಾರಿ ಬರ್ತಕ್ಕಂಥ ನಾಳೆ 10ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಹಾಗಾಗಿ ಬೀದರ್ನ ಸುತ್ತಮುತ್ತಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಕೊಡುವಂತಹ ಮಂಗಳ ದ್ರವ್ಯಗಳನ್ನು ತೆಗೆದುಕೊಳ್ಳಿ. ಎಷ್ಟೇ ಆದರೂ ಅಲ್ಲಿನ ಶ್ರೀಗಳು ವಿಶೇಷವಾಗಿ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಉಡಿ ತುಂಬುವ ಕಾರ್ಯಕ್ರಮ ಅಂದರೆ ಹೆಣ್ಣು ಮಕ್ಕಳು ನಾನು ಮುಂದೆ ತಾನು ಮುಂದೆ ಅಂತ ಓಡಿ ಬರ್ತೀರಿ. ಯಾತಕ್ಕೋಸ್ಕರ ಆ ಮಂಗಳ ದ್ರವ್ಯಗಳಲ್ಲಿ ಅಂಥ ಶಕ್ತಿ ಇದೆ. ಕೊಡೋದಿಷ್ಟು ಅಕ್ಕಿ ಆದರೂ ಆ ಅಕ್ಕಿ ನಿಮ್ಮ ಒಂದು ದಿವಸಕ್ಕೂ ಒಂದು ಮಧ್ಯಾಹ್ನ ಊಟಕ್ಕೂ ಆಗೋದಿಲ್ಲ. ಆದರೆ ಆ ಅಕ್ಕಿ ಇದೆಯಲ್ಲ, ಆ ವಿಶೇಷವಾಗಿರ್ತಕ್ಕಂಥ ಆ ಮಹಾಪ್ರಸಾದ, ಆ ಮಡ್ಲಕ್ಕಿ ಅಂತಕ್ಕಂಥದ್ದು, ಆ ಬಾಂಧವ್ಯ ಬೆಸೆತಕ್ಕಂಥದ್ದು, ಆ ಬಾಂಧವ್ಯ ಬೆಸೆಯುವಂತಹ ಅತ್ಯದ್ಭುತವಾದಂಥ ಒಂದು ಚಿಂತನೆ ಆ ಸಾನ್ನಿಧ್ಯದಲ್ಲಿದೆ. ಆ ಸಾನ್ನಿಧ್ಯಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ, ಭಗವತಿಯ ಅನುಗ್ರಹವನ್ನು ಪಡೆಯೋಣ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುತ್ತೆ. ಯಾವುದು ಸರಿ ಯಾವುದು ತಪ್ಪು, ಏನು ಮಾತಾಡಿದ್ರೆ ಏನು ವ್ಯತ್ಯಾಸ ಆಗುತ್ತೆ, ಅಥವಾ ಯಾವ ತೀರ್ಮಾನದಿಂದ ಏನೆಲ್ಲ ವ್ಯತ್ಯಾಸಗಳಾಗಬಹುದು, ಮತ್ತು ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸಗಳು ಬರುವಂಥ ಸಾಂದ್ರತೆಗಳೇ ಸಾಕಷ್ಟು ಇರುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಅಂತಲ್ಲ. ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲಪ್ಪ ಅಂದ್ಕೊಂಡ್ರು ತದನಂತರ ಇನ್ನೊಂದು ಸಮಸ್ಯೆ ರೆಡಿಯಾಗಿರುತ್ತೆ. ಹಾಗೆ ಸಮಸ್ಯೆಗಳ ಮನೆ ಬಾಗಿಲನ್ನ ಆಗಿಂದಾಗಲೇ ತಟ್ಟಲೇಬೇಕಾಗತ್ತೆ. ಇದು ಮನುಷ್ಯನ ಗ್ರಹಗತಿಗಳು.
ಹಾಗಾಗಿ ಇಂತಹ ಸಮಯದಲ್ಲಿ ಧೈರ್ಯವನ್ನು ತಂದುಕೊಂಡು ಮಾಡೋ ಕೆಲಸದಲ್ಲಿ ಒಂದಷ್ಟು ಏನಾದರೂ ಲಾಭವನ್ನು ಗಳಿಸಬೇಕಾದ್ರೆ ಅಥವಾ ಒಂದಷ್ಟು ಗುರುಗಳ ಅನುಗ್ರಹ ಸಿಗಬೇಕಾದರೂ ಮೊದಲು ಗುರು ಶನೈಶ್ಚರನ್ನು ಪ್ರಾರ್ಥನೆ ಮಾಡಬೇಕು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ನೀವು ಆಹಾರವನ್ನು ಸ್ವೀಕರಿಸೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ದವಸ ಧಾನ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ ಮಕರ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಇದೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಇಲ್ಲದಂಥ ರೀತಿಯಲ್ಲಿದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಅಂತರ ವ್ಯತ್ಯಾಸಗಳಿದೆ. ಏನೇ ಸಾಧನೆ ಮಾಡಬೇಕು, ಯಾವುದೇ ಒಂದು ಹೊಸದಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಥವಾ ಇರ್ತಕ್ಕಂಥದ್ರಲ್ಲಿ ಏನೋ ಒಂದಿಷ್ಟು ನೆಮ್ಮದಿ ಕಾಣಬೇಕು ಅಂತ ಹೊರಟರು ಆ ಪರಿಸರದಲ್ಲಿರ್ತಕ್ಕಂಥವರು ಆಡುವಂಥ ಮಾತುಗಳಿಂದ ಅಥವಾ ಆ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳಿಂದ ಮನಸ್ಸು ಬಹಳಷ್ಟು ವಿಚಲಿತವಾಗ್ತಾ ಇರುತ್ತೆ. ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ಸಾಧ್ಯವಾದಷ್ಟು ಮೌನಕ್ಕೆ ಜಾರತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತು ಯಾರನ್ನು ಮಾತಾಡಿದ್ರು, ಯಾರೊಬ್ಬರೊಂದಿಗೆ ವ್ಯವಹರಿಸಿದ್ರು, ಏನೇ ಕೆಲಸ ಮಾಡಬೇಕು ಅಂತ ಮುಂದಡಿದ್ರು ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಸಾಂದ್ರತೆಗಳೇ ಸಾಕಷ್ಟು ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಸ್ಕಂದಮಾತ ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಆದರೂ ಸಂತೋಷ. ಸಾಯಂ ಸಂಧ್ಯಾ ಕಪ್ಪು ಬಣ್ಣದ ಆಕಳಿಗೆ ಅಂದರೆ ಕೃಷ್ಣವರ್ಣದ ಆಕಳಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಮೌನದಿಂದಿದ್ದು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮೌನದಿಂದಿರಿ ಅಂತಂದರೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ತಾಯಂದರು ತಾವು ಮೌನವಾಗಿದ್ದು ಬಿಟ್ಟರೆ ಮನೆ ಮಂದಿ ಎಲ್ಲರೂ ಮೌನವಾಗಿರಬೇಕಾಗತ್ತೆ. ನೀವು ಹಸನ್ಮುಖಿ ತರಬೇಕು. ಹೆಣ್ಣು ನಗನಗ್ತಾ ಇದ್ರೇ ಲಕ್ಷಣ. ನೀವು ನಗನಗ್ತಾ ಇರಬೇಕು, ನಗನಗ್ತಾ ಮಾತಾಡ್ತಾ ಇರಬೇಕು. ಬರೋದು ಏನೇ ಬಂದರೂ ಭಗವಂತ ಕೊಡೋದು ಏನಾದರೂ ಕೊಡು, ನಿನ್ನ ದೇವೊಂದು ನನ್ನ ಜೊತೆಲಿರಲಿ ಅಂತ ಹೇಳಬೇಕು. ಹಾಗೆ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತನ ನಂಬಿ ಕೆಲಸ ಮಾಡಿ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಹೊರಡುವಂಥ ಯಾವುದೇ ವ್ಯಕ್ತಿಗಳಿದ್ದರು ಅಂದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಉದ್ಯೋಗ ಆಗಲಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಹೆಸರು ಕಾಳು ಅಥವಾ ಹೆಸರುಬೇಳೆ ಇಂತಹದ್ದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹೊಸದಾಗಿ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕಳೆದ 4-5 ದಿನಗಳಿಗೂ ಇವತ್ತಿಗೂ ಒಂದಷ್ಟು ಬದಲಾವಣೆಯ ಕಾಲ ಇದೆ. ಹಾಗೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಒಂದು ಅದೃಷ್ಟದ ಫಲ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಪಡಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ನಡ್ಕೊಂಡು ಮುನ್ನಡೆದ್ರೆ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಆದರೆ ಈ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಮನಸ್ಸು ಬಹಳಷ್ಟು ಚಂಚಲತೆ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅಂದುಕೊಂಡಷ್ಟು ಕೆಲಸ ಕಾರ್ಯಸಿದ್ಧಿ ಆಗುತ್ತೋಲೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆಲ್ಲವೂ ನಿಮ್ಮನ್ನು ಬಾಧಿಸ್ಬೋದು. ಆದರೆ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ಇವತ್ತು ಒಂದಿಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು. ಇನ್ನು ಈಗ ದೇವಿ ಸ್ಕಂದಮಾತಾಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಇವತ್ತಿನ ದಿನ ನಮ್ಮ ಜೊತೆ ಪೂಜಾನುಷ್ಠಾನಕ್ಕೆ ಭಾಗಿಯಾಗ್ತಾ ಇದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು. ಮೊದಲನೇದಾಗಿ ಸಂಸ್ಕೃತದ ಅಧ್ಯಾಪಕರಾಗಿರ್ತಕ್ಕಂಥ ಸುಮನ್ ಭಾರದ್ವಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಶ್ರೀನಿಧಿ ಪಬ್ಲಿಕೇಶನ್ನ ಮಾಲೀಕರಾಗಿರ್ತಕ್ಕಂಥ ನವೀನ್ ರವರು ಮತ್ತು ವಿದ್ಯಾರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸಂಸ್ಕೃತ ಅಧ್ಯಾಪಕರಾಗಿ ಸುಮನ್ ಭಾರದ್ವಾಜ್ರವರು ಅವರ ಒಂದು ವಿದ್ಯೆ, ಜ್ಞಾನ, ಸಮಾಜಕ್ಕೆ ಅವರಿಂದ ಸಿಗ್ತಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಂಡಾರ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಅಪರೂಪವಾಗಿರ್ತಕ್ಕಂಥದ್ದು. ಋಷಿಮುನಿಗಳ ಕಾಲದಲ್ಲಿ ಬರೆದಿರ್ತಕ್ಕಂಥ ಎಷ್ಟೋ ಭಂಡಾರಗಳನ್ನು, ಜ್ಞಾನದ ಆ ಭಂಡಾರಗಳಿದೆಯಲ್ಲ, ಆ ತಾಳೆಗರಿಗಳಲ್ಲಿರ್ತಕ್ಕಂಥ ವಿಶೇಷವಾದಂಥ ಒಂದು ಜ್ಞಾನವನ್ನು ಅದನ್ನು ಅರ್ತು ಸಮಾಜಕ್ಕೆ ಅದನ್ನು ಹೇಗೆ ಉಣಬಡಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಸದಾಕಾಲ ಅದರಲ್ಲೇ ನಿರತರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಮ್ಮ ಸುಮನ್ ಭಾರದ್ವಾಜರು. ಹಾಗಾಗಿ
ಅವರ ವಿದ್ಯೆ ಎಂಬತಕ್ಕಂಥದ್ದು ಅಪಾರ. ಇನ್ನು ಇಂತಹ ಒಂದು ವಿದ್ವತ್ತನ್ನು, ಇಂತಹ ಒಂದು ಜ್ಞಾನಚಕ್ಷುವನ್ನು, ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ಅರಿತು ಬಾಲ್ಯದಿಂದ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಷ್ಟೋ ಗ್ರಂಥಗಳನ್ನು ಹೊರತಂದಿರತಕ್ಕಂಥ ಕೀರ್ತಿ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ನವೀನರಿಗೆ, ವಿದ್ಯಾನವೀನರಿಗೆ ಸಿಗುತ್ತೆ. ವಿದ್ಯಾನವೀನರವರು ಅವರ ದಂಪತಿಗಳು ಹೇಗಿದ್ದಾರಪ್ಪ ಅಂದರೆ ಅವರ ವಿದ್ಯೆ, ಅವರ ಜ್ಞಾನ ಅಪಾರವಾದಂಥದ್ದು. ಬಹುಶಃ ಭಗವತಿ ಒಬ್ಬರು ನೋಡಿ ಅವ್ರನ್ನ ಹಾಗೆ ಗಂಟು ಹಾಕ್ತಾನೇನೋ. ಇವರಿಬ್ಬರು ದಂಪತಿಗಳು, ಇವ್ರ ಜೋಡಿ ನೋಡಿದಾಗೆಲ್ಲ ನಾನು ಅಂದ್ಕೊಳ್ತೇನೆ, ಕಂತೆಗೆ ತಕ್ಕ ಬಂತೆ ಅಂತಾರಲ್ಲ ಮನೇಲಿ ಹಿರಿಯರಿ ಹಳೆ ಕಾಲದಲ್ಲಿ, ಅದಕ್ಕೆ ತಕ್ಕನಾಗಿದ್ದಾರೆ ಅವರಿಬ್ಬರು. ಒಂದು ಕಡೆ ಜ್ಞಾನ, ವಿದ್ಯೆ, ಒಂದು ಅಪಾರವಾದಂಥ ವಿದ್ವತ್ ವ್ಯಕ್ತಿ ನೋಡ್ಲಿಕ್ಕೆ ಹೇಗಿದ್ರು ಅವನಲ್ಲಿರೋ ಒಂದು ತಲೆ ಬಹಳ ವಿಶೇಷವಾದ. ಇನ್ನು ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಆತನ ಧರ್ಮಪತ್ನಿ. ಅದಕ್ಕೆ ಭಗವಂತ ಅವ್ರನ್ನ ಹಾಗೇ ಇಟ್ಟಿದ್ದಾನೆ, ಹಾಗೇ ನಡೀತಾ ಇದೆ. ಇನ್ನು ಆ ಸಂಸ್ಕಾರವಂತ ಮಕ್ಕಳಿಗೂ ಅದೇ ಪಾಠ ಹೇಳ್ತಿದ್ದಾರೆ. ಅದು ಭಾಳ ಸಂತೋಷ ಪಡ್ತಕ್ಕಂಥ. ಇರಲಿ, ಇದೆಲ್ಲ ಒಂದು ಪಕ್ಕಕ್ಕೆ ಇಡೋಣ, ಇದು ನಿನ್ನ ನಂತರ ಮಾತಾಡ್ಬೋದು. ನಾನು ಜಗತ್ತಿನ ಕತ್ತಲಿದೆಯಲ್ಲ, ಈ ಸೃಷ್ಟಿಯ ಮೂಲ, ಆ ಕತ್ತಲು ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಕಾಡುಗತ್ತಲಿದ್ದಾಗ ಅಲ್ಲಿ ಒಂದು ಉದಯೋನ್ಮುಖವಾದಂತಹ ಬೆಳಕು ಬೇಕಾಗುತ್ತೆ. ಹರಿಂಕಾರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ರೀಂ ಕ್ರಾಂ ರಿದ್ಧತೀಂ ಸವರ್ಣಾಂ ವರದಾರಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶಿಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ ಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಆ ಮೇರು ಪರ್ವತದಲ್ಲಿ ಅಮ್ಮನವರ ಪಾದಗಳನ್ನಿಟ್ಟು ಇಡೀ ಸೃಷ್ಟಿಗೆ ಬೆಳಕನ್ನು ಕೊಡಬೇಕು ಅಂತ ಆ ಚಿಂತನೆಯಿಂದ ಇಡೀ ಸೃಷ್ಟಿಯನ್ನೇ ತನ್ನೊಳಗಿಟ್ಟುಕೊಂಡು ಬರ್ತಕ್ಕಂಥ ಯಾವುದೊಂದು ಸಮಸ್ಯೆಗಳಿದ್ದರೂ ಎಲ್ಲ ಸಹಿತ ತನ್ನ ಮಕ್ಕಳ ಅಭಿವೃದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ದೇವಿ ಅಂಬಾಭವಾನಿ, ಲಲಿತಾ ರಾಜರಾಜೇಶ್ವರಿ, ನಾವು ಲಲಿತಾ ಸಹಸ್ರನಾಮವನ್ನಷ್ಟೇ ನೋಡಿದ್ದೀವಿ. ಹಾಗೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಮಣಿದ್ವೀಪದಲ್ಲಿ ತಾಯಿ ವಿರಾಜಮಾನಲಾಗಿ ಕೂತು ಇಡೀ ಸೃಷ್ಟಿಯ ಕತ್ತಲನ್ನು ಹೊಡೆದೋಡಿಸುವಂತಹ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಇದನ್ನು ಯಾರೊಬ್ಬರು ಮಾಡಿರ್ತಕ್ಕಂಥದ್ದಲ್ಲ, ಋಷಿಮುನಿಗಳ ಕೈಯಿಂದ ಬರೆದಿರ್ತಕ್ಕಂಥ ಅಪರೂಪವಾದಂಥ ಒಂದು ಗ್ರಂಥ. ಅಂತಹ ಗ್ರಂಥ, ಅಂತಹ ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ಚಿತ್ರಪಟವನ್ನು ತಾವು ನೋಡ್ತಿದ್ದೀರಿ. ಅಮ್ಮನವರು ಜಗತ್ತಿನ ಕತ್ತಲನ್ನು ಹೊಡೆದೋಡಿಸುವಂಥದ್ದು. ಇಂತಹ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಇದೆ. ತಾಯಿಯ ಪಾದದಲ್ಲಿ ನೋಡಿದ್ರೆ ವಿಶೇಷವಾಗಿರ್ತಕ್ಕಂಥ ಮೇರುಚಕ್ರ, ಆ ಮೇರುಚಕ್ರದ ಮೇಲೆ ತನ್ನ ಬಲಪಾದವನ್ನಿಟ್ಟು ತನ್ನ ಬಲಹಸ್ತದಲ್ಲಿ ಒಂದು ಪುಷ್ಪದ ಗುಚ್ಚನ್ನು ಹಿಡಿದು ಎಡಹಸ್ತದಲ್ಲಿ ಒಂದು ಕಬ್ಬಿನ ಜಲ್ಲೆಯನ್ನು ಹಿಡಿದು ಜಗತ್ತಿನಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಎಂಬತಕ್ಕಂಥ ಮಹತ್ತರವಾದಂಥ ಒಂದು ಚಿಂತನೆಯಿಂದ ತಾಯಿ ತನ್ನ ಅರ್ಧ ಕಣ್ಗಳಿಂದ ಮಾತ್ರ ಈ ಸೃಷ್ಟಿಯನ್ನು ನೋಡ್ತಿದ್ದಾಳೆ. ಅರ್ಧ ಕಣ್ಗಳಿಂದ ನೋಡುವಂಥ ಈ ಸೃಷ್ಟಿಯೇ ಇಷ್ಟು ಅಮೋಘವಾಗಿದ್ದಾಗ ಅಮ್ಮನವರ ಪರಿಕಲ್ಪನೆ, ಅಮ್ಮನವರ ಕೃಪಾಶೀರ್ವಾದ, ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದೊಂದು ಪದಗಳ ಅರ್ಥವಿದೆಯಲ್ಲ, ಅದು ಎಷ್ಟು ವಿಶ್ಲೇಷಣೆ ಎಷ್ಟು ಹೇಳಿದ್ರೂ ಸಾಲದು. ಆದರೆ ಇಂತಹ ಒಂದು ಸಂಸ್ಕೃತವನ್ನು ಅಧ್ಯಯನ ಮಾಡಿ ನಮ್ಮ ಸುಮಂತ್ ಅವರು ಒಂದು ಇಂತಹ ಒಂದು ವಿದ್ವತ್ತನ್ನು ಇದನ್ನು ಅರಿದು ಅದನ್ನು ಸರಿಯಾದ ರೀತಿ ಸಮಾಜಕ್ಕೆ ಉಣಬಡಿಸುವಂಥ ಕಾಯಕ ಮಾಡ್ತಿದ್ದಾರಲ್ಲ, ಅದು ಮೆಚ್ಚುವಂಥದ್ದು. ಹಾಗೆ ಅಮ್ಮನವರು ಆ ಸುಂದರವಾದಂಥ ವಾಸಸ್ಥಳ ಇದೆಯಲ್ಲ ಮಣಿದ್ವೀಪ, ಆ ದ್ವೀಪದ ಆ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಂಥ ರಚನೆ ನೋಡೋಣ ಬನ್ನಿ. ಮೊದಲು ಕೊಡಿ ಅದನ್ನು ಓಪನ್ ಮಾಡ್ಬೋದು. ಹಾಂ, ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಇವತ್ತು ಒಂದು ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಗ್ರಂಥ ಶ್ರೀನಿಧಿ ಪಬ್ಲಿಕೇಶನ್ಸಲ್ಲಿ ಎಲ್ಲವೂ ಸಿಗುವಂಥದ್ದಿರುತ್ತೆ. ತಾವು ಈ ಗ್ರಂಥವನ್ನು ನೋಡಿ, ಈ ಗ್ರಂಥ ಮನೆಯಲ್ಲಿದ್ದರೂ ಸಾಕು, ಅದರ ಆನಂದವೇ ಬೇರೆ. ಅಂತಹ ಅದ್ಭುತವಾದಂತಹ ಗ್ರಂಥವನ್ನು ತಾವೀಗ ನೋಡ್ತಾ ಇದ್ದೀರಿ. ಸುಮಂತ್ರವರೇ ತಗೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರಿಗೂ ಸಿಗ್ತಾ ಗ್ರಂಥ. ಅಂಬ ಭಗವತಿ, ಈ ವಿಶೇಷವಾಗಿರ್ತಕ್ಕಂಥ ಗ್ರಂಥ, ಈ ಗ್ರಂಥದ ಒಂದಷ್ಟು ವೈಭೋಗ ಲಲಿತಾ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ನಮಃ ಇರಲಿ. ಇದೆಲ್ಲದರ ಜೊತೆಗೆ ಶಾಲು ಕುಡಿಯಲಿ. ಬನ್ನಿ ಸುಮಂತ್ಜಿ, ಇಂತಹ ಅದ್ಭುತವಾದಂಥ ಚಿಂತನೆ, ಈ ಒಂದು ಆಲೋಚನೆ ನಮ್ಮ ಸಮಾಜಕ್ಕೆ ನಿತ್ಯ ನಿರಂತರವಾಗಿರಲಿ. ಒಳ್ಳೆಯದಾಗಲಿ. ಕುಡುಮಯ ಹಾರ ನನಗಲ್ಲ, ಇದು ಇವರಿಗೆ ಸಲ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಶ್ರೀಚಕ್ರ ರಾಜಸಿಂಹಾಸನೇಶ್ವರಿ ಲಾಯಿ ಲಲಿತಾ ರಾಜರಾಜೇಶ್ವರಿ, ಶ್ರೀಚಕ್ರ ರಾಜಸಿಂಹಾಸನೇಶ್ವರಿ ಶ್ರೀ ಲಲಿತಾ ಅಂಬಿಕೆ